ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮಗರಿ ಗ ಗ ಗ ಗ ಗ ಗ ಗ ಗ ಗ ಮ ಗ ಮ ಪ ಗರಿ ಸರಿ ಸಾ ಸ ಸ ಸ ಸ ಸ ಸ ಸ ಮಗರಿ ಸರಿ ರಿ 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 ಪ ಮ ಗ ಮ ಪ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ತಾರೆಯರ ಅಂತರಾಳದ ಮಾತುಗಳನ್ನು ಕೇಳುವ ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ಶ್ಯಾಮ್ ಪ್ರಸಾದ್. ವೀಕ್ಷಕರೇ, ನಮ್ಮ ಈ ವಾರದ ಅತಿಥಿ ಕನ್ನಡ ಚಿತ್ರರಂಗದಲ್ಲಿ ಗೀತ ಸಾಹಿತಿಯಾಗಿ, ಸಂಗೀತ ನಿರ್ದೇಶಕರಾಗಿ, ನಟರಾಗಿ ಮತ್ತು ನಿರ್ದೇಶಕರಾಗಿಯೂ ಕೂಡ ತಮ್ಮ ಛಾಪನ್ನು ಮೂಡಿಸಿರುವ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರನ್ನು ಚಂದನ ವಾಹಿನಿಗೆ ಮತ್ತು ತಾರಾಂತರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. ನಮಸ್ಕಾರ ಮತ್ತು ಸ್ವಾಗತ ನಾಗೇಂದ್ರ ಪ್ರಸಾದ್ ಅವರಿಗೆ. ಧನ್ಯವಾದಗಳು ಪ್ರಸಾದ್. ನಾಗೇಂದ್ರ ಪ್ರಸಾದ್ ಅವರೇ, ನಿಮಗೆ ವಿಶೇಷವಾಗಿ ಡಿಸೆಂಬರ್ನಲ್ಲಿ ಮತ್ತೊಂದು ಅಭಿನಂದನೆ ಮತ್ತು ಶುಭಾಶಯಗಳನ್ನ ಕೋರಬೇಕು. 50ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಫಸ್ಟ್ ಹಾಫ್ಗೋಸ್ಕರ ನಿಮಗೆ ಧನ್ಯವಾದಗಳು. ಸೊ ಕರಿಯರ್ನಲ್ಲಿ, ಜೀವನದಲ್ಲಿ ಇಂಟರ್ವಲ್ ತನಕ ಬಂದ್ವಿ ಅನ್ನಿಸ್ತಾ? ಬಹುಶಃ ಇಲ್ಲ, ಇಂಟರ್ವಲ್ ನಂತರನೇ ಸಿನಿಮಾಗಳು, ಸಾಕಷ್ಟು ಸಿನಿಮಾಗಳು ಚೆನ್ನಾಗಿರ್ತವೆ ಅನ್ನೋದನ್ನ ನೋಡಿದ್ದೀವಿ. ಜಾಸ್ತಿ ಇರುತ್ತೆ. ಹೌದು ಹೌದು ಹೌದು. ಸೊ ಈಗ ನೀವು 50 ವರ್ಷದ ಜೀವನದ ಪಯಣ ಕಂಪ್ಲೀಟ್ ಮಾಡಿದ್ದೀರಾ. ಅದರಲ್ಲಿ 30 ವರ್ಷಗಳನ್ನ ಕನ್ನಡ ಚಿತ್ರರಂಗದಲ್ಲೇ ಕಳೆದುಬಿಟ್ಟಿದ್ದೀರಾ. ಈ ಹಿಂದೆ ತಿರುಗಿ ನೋಡಿದಾಗ ಈ ಹೈಯೆಸ್ಟ್ ಪಾಯಿಂಟ್ ಯಾವುದು ಅಥವಾ ಲೋಯೆಸ್ಟ್ ಪಾಯಿಂಟ್ ಯಾವುದು ಅಂತ ನಿಮ್ಮ ಗಮನಕ್ಕೆ ಬಂದಂಗೆ ಏನು ಅನ್ಸುತ್ತೆ ಈ 30 ವರ್ಷದ ನಿಮ್ಮ ಪಯಣದಲ್ಲಿ? ಈ 30 ವರ್ಷಗಳನ್ನು ಚಿತ್ರರಂಗದಲ್ಲೇ ಕಳೆದಿದ್ದೀನಿ ಅನ್ನೋದಕ್ಕಿಂತ ಚಿತ್ರರಂಗದಲ್ಲೇ ಪಡ್ಕೊಂಡಿದ್ದೀನಿ ಅಂತ. ಈ 30 ವರ್ಷಗಳನ್ನು ಚಿತ್ರರಂಗದ ಜೊತೆ ನಾನು ಪಡ್ಕೊಂಡಿದ್ದೀನಿ ಅಂತ, ಕಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ. ಯಾಕೆಂದರೆ ಈ 30 ವರ್ಷಗಳಲ್ಲಿ ಮೊದಲಿಗೆ ನಾನು ಹೇಳಬೇಕಾದ್ರೆ ನನ್ನ ಕುಟುಂಬದ ಆದಿಯಾಗಿ ನನ್ನ ಅಪ್ಪ ಅಮ್ಮ ಆಗ್ಬೋದು, ನನ್ನ ಹೆಂಡತಿ ಮಕ್ಕಳಾಗ್ಬೋದು, ಎಲ್ಲಕ್ಕಿಂತ ಮೇಲಾಗಿ ಇಡೀ ಚಿತ್ರರಂಗ ನನ್ನನ್ನು ನಿರ್ಮಾಪಕರು, ನಿರ್ದೇಶಕರು, ಸಂಗೀತಗಾರರು, ಸಂಗೀತ ನಿರ್ದೇಶಕರು, ಗಾಯಕ ಗಾಯಕಿಯರು, ತಂತ್ರಜ್ಞರು, ಒಟ್ಟಾರೆ ತಂತ್ರಜ್ಞರು ಮತ್ತು ಕಾರ್ಮಿಕರು ಎಲ್ಲರೂ ಕೂಡ ಸಲಹಿಕೊಂಡು ಬಂದಿದ್ದಾರೆ 30 ವರ್ಷ ನನಗೆ. ನನ್ನನ್ನು ಅದು ಸಹಿಸಿಕೊಂಡು ಸಲಹಿಕೊಂಡು ಅಂತ ಹೇಳಬೇಕು. ಅದಕ್ಕೆ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀನಿ. 30 ವರ್ಷಗಳಲ್ಲಿ ಸಾಕಷ್ಟು ನೋಡಿದ್ದೀನಿ. ಏಳು ಬೀಳುಗಳು ಇರಬಹುದು, ಸಕ್ಸಸ್ ರೇಟ್ ಆಫ್ ಸಕ್ಸಸ್ ಅಂತೀವಲ್ಲ, ತುಂಬ ದೊಡ್ಡ ಎತ್ತರದ ಸಕ್ಸಸ್ಗಳನ್ನು ನೋಡಿದ್ದೀನಿ. ಎಲ್ಲ ಥರದ ಏಳು ಬೀಳುಗಳನ್ನು ನೋಡಿರೋದ್ರಿಂದ ಜೀವನ ಭಾಳ ಮಜವಾದ್ದು ಮತ್ತು ತುಂಬ ಇಂಟ್ರೆಸ್ಟಿಂಗ್ ಆದ್ದು ಅಂತ. ಒಳ್ಳೆ ಸ್ಕ್ರೀನ್ ಪ್ಲೇ ಬರ್ಕೊಂಡ್ಬಂದ್ಬಿಟ್ಟಿದ್ದೀರ. ಅಲ್ಲ, ಮಜವಾದದ್ದು ಡೆಫಿನೆಟ್. ಓಕೆ. ಸೊ ಈ 30 ವರ್ಷಗಳಲ್ಲಿ ನಿಮ್ಮ ಪಯಣದಲ್ಲಿ ನೀವು ಕೇವಲ ಚಿತ್ರ ಸಾಹಿತಿಯಾಗಿ ಬಹಳಷ್ಟು ಜನಕ್ಕೆ ಕಾಣಿಸ್ಕೊಳ್ಳೋದು, ಆದರೆ ನೀವು ನಟರು ಕೂಡ ಆಗಿದ್ರಿ, ನಿರ್ದೇಶಕರು ಕೂಡ ಆಗಿದ್ದೀರಾ ಮತ್ತು ಸಂಗೀತ ನಿರ್ದೇಶಕರು ಕೂಡ. ಈ 30 ವರ್ಷಗಳಲ್ಲಿ ನಾವು ಬಹಳಷ್ಟು ಜನಕ್ಕೆ ನಮಗನ್ಸೋದು ಕೇವಲ ಗೀತ ಸಾಹಿತಿ. ಸಾವಿರಾರು ಹಾಡುಗಳು, ಲಿಟ್ರಲಿ ಸಾವಿರಾರು ಹಾಡುಗಳು ಕನ್ನಡ ಚಿತ್ರರಂಗದಲ್ಲಿ ಬರೆದಿದ್ದೀರಾ. ಆದರೆ ನಾನು ಇನ್ನೊಂದು ಸತಿ ತಿರ್ಗಾ ಅದನ್ನು ಮಾಡ್ಕೊಂಡು ಬಂದರೆ ಕೆಲಸನ ನಿರ್ದೇಶನ ಜಾಸ್ತಿ ಮಾಡ್ತಾ ಇದ್ದೆ, ನಟನೆ ಜಾಸ್ತಿ ಮಾಡ್ತಾ ಇದ್ದೆ, ಇಲ್ಲ ಸಂಗೀತ ನಿರ್ದೇಶನ ಜಾಸ್ತಿ ಮಾಡ್ತಿದ್ದೆ. ಯಾವ್ದು ಮಾಡ್ತಿದ್ರಿ? ಡೆಫಿನೆಟಾಗಿ ನಾನು ನಿರ್ದೇಶನದ ಇದರಲ್ಲೇ ನಾನು ಬಂದವನು. ನಿರ್ದೇಶಕ ಆಗಬೇಕು ಅನ್ನುವ ಮಹದಾಸೆನೇ ಇರೋದು ನನಗೆ. ಅದರಲ್ಲೇ ನಾನು ಸಿನಿಮಾಗೆ ಬಂದಿದ್ದೆ. ಅದೇ ಉದ್ದೇಶ. ಯಾಕೆಂದರೆ ನಾನು ಹಿಂದೆ ಸಿನಿಮಾಗೆ ಬರೋಕ್ಕೆ ಮುಂಚೆ ನಾಟಕಗಳು ಮಾಡ್ತಿದ್ದೆ, ನಾಟಕಗಳಲ್ಲಿ ಅಭಿನಯ ಮಾಡ್ತಿದ್ದೆ, ನಾಟಕ ಬರೀತಿದ್ದೆ. ರೈಟ್. ಒಂದಷ್ಟು ವಿಷಯಗಳನ್ನು ಜನಕ್ಕೆ ಹೇಳಬೇಕು ಅನ್ನೋದು ಉದ್ದೇಶ. ಹಾಗಾಗಿ ನಿರ್ದೇಶಕ ಆದೆ. ನನಗೆ ನಟ ಅಥವಾ ನಟನೆಯನ್ನು ಮಾಡ್ತಾಯಿದ್ದೀನಿ. ಈಗಲೂ ಯಾರಾದರೂ ಭಾಳ ಪ್ರೀತಿಯಿಂದ ಕೇಳಿದಾಗ ಆ್ಯಕ್ಟ್ ಮಾಡಿ ಬರ್ತೀನಿ, ಅದು ಬೇರೆ.
ನಿರ್ದೇಶಕ ಆಗಬೇಕು ಅಂತ ಬಂದವನು. ಸಂಗೀತ ನಿರ್ದೇಶಕನ ಇನ್ನೊಂದು ಅಲ್ಲ. ಆದರೆ ಸಿನಿಮಾ ಹಿಂಗೆ ಅಂದರೆ ನನಗೆ ಕೆ.ವಿ. ಜಯರಾಮ್ ಅವರು ನನ್ನನ್ನು ಸಿನಿಮಾಗೆ ಪರಿಚಯಿಸಿದವರು. ರೈಟ್. ಅವ್ರು ನನಗೊಂದು ಮಾತು ಹೇಳಿದರು, ಏನು ಕೇಳಿದ್ರು ಇಲ್ಲ ಅನ್ನಬಾರ್ದು. ಓಕೆ. ಯಾವ ಕೆಲಸ ಮಾಡು ಅಂದ್ರು ಬರಲ್ಲ, ನನಗೆ ಗೊತ್ತಿಲ್ಲ ಅನ್ನಬಾರ್ದು ಅಂತ. ನಾನು ರಂಗಭೂಮಿಯಲ್ಲಿ ಕಲ್ತಿದ್ದು ಅದೇನೆ. ಯಾಕೆಂದರೆ ಹಿನ್ನೆಲೆಯಲ್ಲಿ ನೇಪಥ್ಯದಲ್ಲಿ ಸ್ಟೇಜ್ ವರ್ಕ್ ಮಾಡೋದ್ರಿಂದ ಹಿಡಿದು ಲೈಟಿಂಗಿಂದ ಹಿಡಿದು ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ ರಂಗಭೂಮಿಯಲ್ಲಿ. ಸೊ ಎಲ್ಲ ಮಾಡ್ತಾ ಇದ್ದಿದ್ದರಿಂದ ಸಿನಿಮಾದಲ್ಲೂ ಅದೇ ನನಗೆ ಪಾಠ ಆಗಿದ್ದರಿಂದ ಇವತ್ತಿಗೂ ಯಾವುದು ನನಗೆ ಇದು ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಓಕೆ. ಗೊತ್ತಿಲ್ಲದಿದ್ರೆ ಕಲ್ತ್ಕೊಂಡು ಮಾಡ್ತೀನಿ, ತಿಳ್ಕೊಂಡು ಮಾಡ್ತೀನಿ. ವಂಡರ್ಫುಲ್. ಹಾಗಾಗಿ ಆ ವರ್ಸಟೈಲಿಟಿ ಯಾವುದೇ ಕೆಲಸ ಆದ್ರೂ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ಅದೆಲ್ಲ ಬಂದಿರೋದು ಅದರಿಂದಲೇ. ರೈಟ್. ಇವಾಗ ಚಿತ್ರರಂಗದಲ್ಲಿ ನೂರಾರು ಕೆಲಸಗಳಿದ್ದಾವೆ. ಒಂದು ಸಿನಿಮಾ ಮಾಡಬೇಕಂದ್ರೆ ಅಲ್ಲಿ ನೂರಾರು ರೀತಿಯ ಕೆಲಸಗಾರರು, ತಂತ್ರಜ್ಞರು, ನಟರು ಎಲ್ಲರೂ ಬೇಕಾಗ್ತಾರೆ. ಹೌದು. ಅದರಲ್ಲಿ ನೀವು ಪ್ರಮುಖವಾಗಿ ನೀವು ಗುರುತಿಸ್ಕೊಂಡಿರೋದು ಇವಾಗ ಚಿತ್ರ ಸಾಹಿತಿಯಾಗಿ. ಅದರಲ್ಲೂ ಕೂಡ ಈಗ ಕೆಲವರು ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬರೆಯೋದಕ್ಕೆ ಫೇಮಸ್ಸು, ಸೆಂಟಿಮೆಂಟಲ್ ಸಾಂಗ್ಸ್ ಬರೆಯೋದಕ್ಕೆ ಫೇಮಸ್ಸು, ರೊಮ್ಯಾಂಟಿಕ್ ಸಾಂಗ್ಸ್ ಬರೆಯೋದಕ್ಕೆ ಫೇಮಸ್ಸು. ಆ ರೀತಿಯಲ್ಲಿ ವರ್ಗೀಕರಣ ಆಗೋಗ್ತಾರೆ, ಬ್ರ್ಯಾಂಡ್ ಆಗ್ತಾರೆ. ನೀವು ಅದು ಯಾವುದಕ್ಕೂ ಅಂಟ್ಕೊಂಡಿದ್ರೆ ಎಲ್ಲದಕ್ಕೂ ಅಂಟ್ಕೊಂಡಿದ್ದೀರಾ. ಇದು ಹೇಗೆ ಸಾಧ್ಯ ಆಯಿತು? ಆ ವೈವಿಧ್ಯಮಯ ಪ್ರಕಾರಗಳನ್ನ ಸಿದ್ಧಿಸ್ಕೊಳ್ಳೋದು ಹೇಗೆ ಸಾಧ್ಯ ಆಯಿತು? ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂದರೆ, ಈಗ ಬೆಳಗ್ಗೆ ಒಂದು 10 ಗಂಟೆಗೆ ಒಂದು ಟೀಮ್ ಬರ್ತಾರೆ ಒಂದು ಸಿನಿಮಾದವರು. ಸಾರ್ ನೀವು ಆ ಸಾಂಗು ಈ ಸಾಂಗ್ ಅಂತ ಹೇಳಿ ಅವರು ಪರ್ಟಿಕ್ಯುಲರ್ ಯಾವುದೋ ಒಂದು ಜಾನರ್ದು, ಈ ಹೀರೋ ಇಂಟ್ರಡಕ್ಷನ್ ಅಂದ್ಕೊಳ್ಳಿ. ಸಾರ್ ಈ ಹೀರೋಗೆ ಹಿಂಗೆ ಬರ್ತಿದ್ದೀರಿ, ಆ ಹೀರೋಗೆ ಹಂಗೆ ಬರ್ತಿದ್ದೀರಿ, ಈ ಹಾಡು ಇಷ್ಟು ಇಟ್ಟು, ಈ ಹಾಡು ಅಷ್ಟು, ನನಗಿದು ಪ್ರಾಣ, ಹೀಗೆಲ್ಲ ಹೇಳ್ತಾರೆ. ಅವ್ರ ಸಿನಿಮಾ ಇಂಟ್ರಡಕ್ಷನ್ ಸಾಂಗು ನಮಗೆ ಹಿಂಗೆ ಬೇಕು ಹಂಗೆ ಬೇಕು ಅಂತಾರೆ. ಒಂದು 2 ಅವರ್ 1 ಅವರ್ ಆದಮೇಲೆ ಇನ್ನೊಂದು ಟೀಮ್ ಬರುತ್ತೆ. ಅವರು ನಂದು ಯಾವುದೋ ಮದರ್ ಸೆಂಟಿಮೆಂಟು, ಬ್ರಹ್ಮ ವಿಷ್ಣು ಶಿವ ಏನು ಸಾರ್, ಅಮ್ಮ ನನ್ನೀ ಜನುಮ ಏನು ಸಾರ್ ಹಾಡು, ಹಬ್ಬ ಅದ್ಭುತ ಸಾರ್, ನನಗೆ ಮದರ್ ಸೆಂಟಿಮೆಂಟ್ ಬೇಕು ಅಂತಾರೆ. ಅಂದರೆ ಎಲ್ಲ ಸಂಜೆ ಆಗೋ ಹೊತ್ತಿಗೆ ಎಲ್ಲ ಥರದ ಪ್ರಕಾರಗಳನ್ನು ಅವ್ರವ್ರು ಇಷ್ಟ. ನೀನೇ ರಾಮ ನೀನೇ ಶ್ಯಾಮ ಸಾರ್ ನಾನು ದಿನ ಬೆಳಗ್ಗೆ ಕೇಳ್ತೀನಿ ಸರ್ ಅಂತ ಬರ್ತಾರೆ. ಎಲ್ಲ ಪ್ರಕಾರದ ಹಾಡುಗಳನ್ನು ಮೆಚ್ಚುವ ಜನ ಇದ್ದಾರೆ. ಅದಕ್ಕೆ ಹಾಗಾಗಿ ನನಗಂತೂ ಮೊದಲಿಂದ ನನಗೆ ಇದೇ ಗೊತ್ತು, ನನಗೆ ಇದೇ ಬರಿತೀನಿ, ನನಗಿಷ್ಟೇ ಬರೋದು ಅಂತ ಯಾವತ್ತೂ ನನಗೆ ಅಂದ್ಕೊಂಡಿಲ್ಲ. ಮಾಡ್ತಾನೆ ಬಂದಿದ್ದೀನಿ. ಅಂದರೆ ಸಂಪೂರ್ಣವಾಗಿ ಯಾವುದಾದ್ರು ಒಂದು ವಿಷಯ ಅಂತಂದಾಗ ಆ ವಿಷಯವನ್ನು ಸಂಪೂರ್ಣವಾಗಿ ಅದರಲ್ಲೇ ಮುಳುಗಿ ಹೋಗಿ ಅದನ್ನೇ ಅಚ್ಚುಕಟ್ಟಾಗಿ ಮಾಡಬೇಕು ಅನ್ನೋದು ನನ್ನ ಜಾಯಮಾನ. ಹಾಗಾಗಿ ಯಾವ ಹಾಡು ಕೊಟ್ಟರು ನೀವು ಅದನ್ನು ಮತ್ತೆ ನಾನೇ, ಇವಾಗ ಕೆಲವು ಹಾಡು ಮತ್ತೆ ನಾನೇ ಬರೆಯೋಕ್ಕೆ ಆಗಬಾರ್ದು ಅನ್ನೋದೇ ನಾನೇ ಹಾಕ್ಕೊಳ್ಳೋ ಚಾಲೆಂಜ್ ಅದು. ಈಗ ಒಂದು ತಾಯಿ ಹಾಡು ಅಂದರೆ ಇದೇ ಅಲ್ಟಿಮೇಟ್. ಇನ್ನೊಂದು ತಾಯಿ ಹಾಡು ನಾನೇ ಬರಿಬೇಕಾದ್ರೆ ಯೋಚನೆ ಮಾಡಬೇಕು. ಅಲ್ಲ, ನೀವೇನು 1-2 ಬರ್ದಿಲ್ಲ ಅದ್ರ ಬಗ್ಗೆನೂ. ಇವಾಗ ತಾಯಿ ಸೆಂಟಿಮೆಂಟಲ್ಲಿ ನಿಮ್ದು ಒಂದು 15 ಹಾಡು ಬಂದಿರ್ಬೋದು, ಇನ್ನು ಜಾಸ್ತಿನೇ ಇರುತ್ತೆ. ಹಾಗೆ ಅಂದರೆ ಆ ಥರ ನಾನು ಚಾಲೆಂಜ್ ಹಾಕ್ಕೊಂಡಾಗ್ಲೇ ನಾನು ನೆಕ್ಸ್ಟ್ ಟೈಮ್ ಇನ್ನೊಂದೇನೋ ಯೋಚನೆ ಮಾಡೋಕ್ಕಾಗುತ್ತೆ. ಸೊ ಅದು ಎಲ್ಲ ಆ್ಯಂಗಲಲ್ಲೂ ಅಷ್ಟೇ. ಅಲ್ಲ, ಇದೆಲ್ಲ ಬರೀ ಕೇವಲ ಯೋಚನೆಗಳಿಂದನೇ ಹೊಸ ಹೊಸ ಹಾಡುಗಳನ್ನ ಬರೆಯೋದಕ್ಕೆ ಸಾಧ್ಯನಾ? ಈಗ 25 ವರ್ಷದ ಹಿಂದೆ ಕಾಲೇಜಿನ ಹುಡುಗರು ನಾವು ಏನು ಮಾತಾಡ್ತಾ ಇದ್ವೋ ಆಗಿನ ಸ್ಲ್ಯಾಂಗ್ಗಳು ಬರ್ತಾ ಇತ್ತು ಕೆಲವೊಂದು. ಈಗ ಅದನ್ನು ಉಪಯೋಗಿಸ್ತಿಲ್ಲ. ಈಗಿನ ಮಕ್ಕಳು ಅದೇ ಅರ್ಥ ಕೊಡೋದಕ್ಕೆ ಬೇರೆ ಪದಗಳು ಉಪಯೋಗಿಸ್ತಾರೆ. ಅದೆಲ್ಲ ಅಪ್ಡೇಟ್ ಆಗೋದು ಹೇಗೆ ನೀವು? ಇವಾಗ ನಿಮ್ದು 25 ವರ್ಷ ಹಾಡುಗಳನ್ನ ಬರ್ಕೊಂಡು ಬಂದಿದ್ದೀರಾ. 25 ವರ್ಷದಲ್ಲೂ ಪ್ರತಿ ವರ್ಷನೂ ಹಿಟ್ ಹಾಡುಗಳನ್ನ ಕೊಟ್ಕೊಂಡು ಬಂದಿದ್ದೀರಾ. ನಾನು ಹೇಳ್ತೀನಿ ಯಾವಾಗಲೂ ನಮ್ಮ ಇವ್ರಿಗೆ ಗೆಳೆಯರಿಗೆ ಯಾರಿಗಾದ್ರು, ಆ ಹುಡುಗ SLCಲಿದ್ದಾಗ ಅವನಿಗೆ ನನ್ನ ಹಾಡು ಇಷ್ಟ. ಅವನು ಈಗ 30 ಇಯರ್ಸ್ 25 ಇಯರ್ಸ್ ಇಟ್ಕೊಳ್ಳಿ ಲೆಕ್ಕ. 25 ವರ್ಷದ ಹಿಂದೆ SLC ಮಾಡಿದ ಹುಡುಗನಿಗೆ ಅವತ್ತು ನನ್ನ ಹಾಡು ಇಷ್ಟ. ಇವತ್ತು ಅವನ ಮಗ SLC ದಾಟಿ ಡಿಗ್ರಿಗೆ ಹೋಗ್ತಾ ಇರ್ತಾನೆ, ಅವನಿಗೂ ನನ್ನ ಹಾಡು ಇಷ್ಟ ಆಗಬೇಕು. ಈ ಡಿಫ್ರೆನ್ಸ್ ಇದೆಯಲ್ಲ, ಅಪ್ಪನಿಗೂ ಇಷ್ಟ ಆಗಬೇಕು, ಮಗನಿಗೂ ಇಷ್ಟ ಆಗಬೇಕು. ಆ ಕಾಲದ ಅವರಪ್ಪನಿಗೂ ಇಷ್ಟ ಆಗಿತ್ತು. ಹಂಗೆ ಇನ್ನೊಂದು ತಲೆಮಾರು ಇದು ಆಲ್ಮೋಸ್ಟ್ ಈಗ ನನ್ನ ಪ್ರಕಾರ 4ನೇ ತಲೆಮಾರು, 5-6ನೇ ತಲೆಮಾರು, 5 ವರ್ಷಕ್ಕೆ ಒಂದು ತಲೆಮಾರು ಅನ್ಕೊಂಡ್ರೆ ಸಿನಿಮಾ. ನಾನು ಒಂದು SSLCಯಿಂದ ಡಿಗ್ರಿ ಕಂಪ್ಲೀಟ್ ಆಗೋವರೆಗಿನ ಒಂದು ಸರ್ಕಲ್ ನಾನು ಹೇಳ್ತಾ ಇದ್ದೆ, ತಲೆಮಾರು ಅನ್ನೋಕ್ಕಿಂತ ಆ ಒಂದು ಸರ್ಕಲ್ 5 ವರ್ಷಕ್ಕೆ ಒಂದು ಜನ್ರೇಷನ್. ಹೌದು. ಸೊ ಹಂಗೆ ಲೆಕ್ಕ ಹಾಕಿದ್ರೆ ಇದು 5ನೇದು 6ನೇದು ಬರುತ್ತೆ. ನಿಜ. ಸೊ ಅಷ್ಟು ಜನನ ಇದಾಗಬೇಕು ಅಂದರೆ ಅದೇ ನಮ್ಮ ಸೀಕ್ರೆಟ್.
ಅದು ಹೇಳಲ್ಲ. ಸೀಕ್ರೆಟ್ ಯಾಕೆ ಹೇಳ್ಬಾರ್ದು? ಅಲ್ಲ, ಸೀಕ್ರೆಟ್ ಅಂದರೆ ನಾವು ಅಂದರೆ ಸೀಕ್ರೆಟ್ ಅನ್ನೋದಕ್ಕಿಂತ ತಮಾಷೆ ನಾನು ಕೇಳೋದು ಅಪ್ಡೇಟ್ ಆಗೋದು ಹೇಗೆ ನಿಮ್ಮ ಪದ ಪುಂಜರಗಳನ್ನ ಮತ್ತೆ ಪದ ಸಂಪತ್ತನ್ನು ಹೆಚ್ಚಿಸ್ಕೊಳ್ತಾ ಇರೋದು ಹೇಗೆ ಅಂದರೆ ನಾವು ನಿಂತ ನೀರಾಗಬಾರ್ದು, ನಾನು ಹರಿಯುವ ನೀರಾಗಬೇಕು. ಪ್ರತಿ ಜನ್ರೇಷನ್ ಜೊತೆ ಎಲ್ಲ ಥರದ ಎಲ್ಲ ವರ್ಗದ ಜನರ ಜೊತೆ ನಾನು ಒಡನಾಡಬೇಕು. ನಾನು ಎ ಸಿ ರೂಮಲ್ಲಿ ಕೂತ್ಕೊಂಡು ಹಾಡು ಬರೆದ್ರೆ ಆಗಲ್ಲ. ನಾನು ಜನರ ಜೊತೆ ಇದ್ದು ಹಾಡು ಬರೆಯೋವಾಗ ಎ ಸಿ ರೂಮಲ್ಲೇ ಬರಿತೀನಿ. ಹಾಡು ಬರೆದು ಮುಗಿದ ಮೇಲೆ ಬರೆಯೋಕ್ಕೆ ಮುಂಚೆ ಎಲ್ಲಿರ್ತೀನಿ? ನಾನು ಜನರ ಜೊತೆನೇ ಇರ್ತೀನಿ. ಓಕೆ, ಅದು ಯಾವ ಊರಾದರೂ ಯಾವ ಜಾಗ ಆದರೂ ಎಲ್ಲಾದರೂ ಭಾಳ ಸರಳವಾಗಿ ಎಲ್ಲರ ಜೊತೆ ಎಲ್ಲ ಥರದ ಸಂದರ್ಭಗಳ ಜೊತೆ ನಾನು ಇರಬೇಕು. ಹೌದು, ಅದು ಸಿಟಿ ಮಾರ್ಕೆಟಲ್ಲಿ ಹೋಗಿ ಕೇಳಿ, ಹೂವು ಮರೋರು ನನಗೆ ಗೊತ್ತು. ಅಲ್ಲಿ ಬರೀ ಹೂವು ತೊಗೊಂಡು ಬರಲ್ಲ, ನೀವು ಪದಗಳನ್ನು ತೊಗೊಂಡು ಬರ್ತೀರಿ. ಹಂಗೆ ಅದು ಅಂದರೆ ಆ ಥರ ತುಂಬ ಎಲ್ಲ ಕಡೆಗೂ ಓಡಾಡ್ತೀನಿ. ನನಗೆ ಯಾವ ಇದು ಇಲ್ಲ, ಕೂತ್ಕೋತೀನಿ ಎಲ್ಲೆಲ್ಲೋ ಒಂದು ಸಣ್ಣ ಹೋಟ್ಲಲ್ಲಿ ಕೂತ್ಕೊಂಡು ಆರಾಮಾಗಿ ಟೀ ಕುಡ್ಕೊಂಬರ್ತೀನಿ. ನಾವು ಎಲ್ಲಿಯವರೆಗೆ ಜನರ ಜೊತೆ ಇರ್ತೀವಿ ಅಲ್ಲಿಯವರೆಗೆ ಜನರ ನಾಡಿ ಮಿಡಿತ ಅರ್ಥ ಆಗುತ್ತೆ. ರೈಟ್, ಅದು ಹಾಡಾಗುತ್ತೆ. ಎಸ್ ಎಸ್, ಅದೆಲ್ಲ ಅಷ್ಟೇ. ಅಭಿನಯ ಆಗ್ಬೋದು, ಇನ್ನೊಂದು ಆಗ್ಬೋದು. ನಾವು ತೀರಾ ಮೇಲೆಲ್ಲೋ ಕೂತ್ಕೊಂಡು ಜನರ ಜೊತೆ ನಾವು ಹಾಡು ಮಾಡ್ತೀವಿ, ಜನಕ್ಕೆ ನಾವೇನೋ ಮಾಡ್ತೀವಿ ಅನ್ನೋದು ಒಪ್ಪಲ್ಲ ನಾನು. ರೈಟ್, ನಿಜ. ಆದರೆ ನನಗೆ ಇನ್ನೊಂದು ಆಶ್ಚರ್ಯ ತರೋ ಸಂಗತಿ, ಅದಕ್ಕೆ ಒಂದು ಪೂರಕವಾಗಿ ಒಂದು ಮಾಹಿತಿಯನ್ನು ಹೇಳಿಬಿಡ್ತೀನಿ. ಕಳೆದ 25 ವರ್ಷಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ತಯಾರಾಗಿರೋ ಸಿನಿಮಾಗಳ ಸಂಖ್ಯೆ 4,000. ಅದಕ್ಕಿಂತ ಮುಂಚೆ 65 ವರ್ಷಗಳಲ್ಲಿ ತಯಾರಾದ ಚಿತ್ರಗಳ ಸಂಖ್ಯೆ ಕೇವಲ 2,000. ಸೊ ಚಿತ್ರಗಳ ಸಂಖ್ಯೆನೂ ಜಾಸ್ತಿ ಆಗಿದೆ, ಅದರಲ್ಲಿರೋ ಹಾಡುಗಳ ಸಂಖ್ಯೆನೂ ಜಾಸ್ತಿ ಆಗಿದೆ. ಸೊ ಈಗ ಬರ್ತಾ ಇರೋ ಚಿತ್ರ ಸಾಹಿತಿಗಳು ಮೊದಲು ಇದ್ದಂಥ ಚಿತ್ರ ಸಾಹಿತಿಗಳಿಗಿಂತ ಜಾಸ್ತಿ ಹಾಡು ಬರಿತಾ ಇದ್ದೀರಾ, ನಿಜ. ಆ ಪ್ರೊಲಿಫಿಕ್, ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀರಾ, ಓಕೆ. ಆ ಕ್ವಾಂಟಿಟಿ ಎಲ್ಲಿಂದ ತರ್ತೀರಾ ಅಷ್ಟು ಸಮಯ? ಇವಾಗ ನನಗೆ ತಿಳಿರೋ ಮಟ್ಟಿಗೆ ನೀವು ಇದುವರೆಗೂ ಬರೆದಿರೋ ಹಾಡುಗಳ ಸಂಖ್ಯೆ, ಚಲನಚಿತ್ರ ಗೀತೆಗಳ ಸಂಖ್ಯೆನೇ 3,000ಕ್ಕಿಂತ ಜಾಸ್ತಿ ದಾಟಿದೆ. ಹೇಗೆ ಸಾಧ್ಯ ಅದು? ಅಷ್ಟು ಕ್ವಾಂಟಿಟಿ ಎಲ್ಲಿಂದ ತರೋದು? ಅದಕ್ಕೆ ಟೈಮ್ ಎಲ್ಲಿಂದ ತರ್ತೀರಾ? ಅದೇ ಏನಂದರೆ, ನಾನು ಬಿಡುವಿಲ್ಲದೆ ಕೆಲಸ ಮಾಡೋದು. ನಾನು ಆಗಲೇ ಹೇಳಿದಾಗೆ ಬಿಡುವು ಸಿಕ್ಕಾಗೆಲ್ಲ ಜನರ ಜೊತೆ ಇರೋದು, ಬಿಡುವಿಲ್ಲದೆ ಕೆಲಸ ಮಾಡೋದು. 2 ವಿಷಯಗಳಿರುತ್ತೆ. ಒಂದು, ಆಮೇಲೆ ನೀವು ಬರೀ ಹಾಡುಗಳದ್ದು ಹೇಳ್ತಾ ಇದ್ದೀರಲ್ಲ, ಸುಮಾರು ಸಿನಿಮಾ ಸಂಭಾಷಣೆ ಬರೆದಿದ್ದೀನಿ. ಹೌದು, ಬೇರೆ ಬೇರೆ ಕೆಲಸ ಅಂದರೆ ಆ್ಯಕ್ಟ್ ಮಾಡಿದ್ದಾಗ್ಬೋದು, ಇನ್ನೊಂದಾಗ್ಬೋದು. ಆ ಸಿನಿಮಾಗಳ ಜೊತೆ ಕಥೆಯ ಜೊತೆ ಡಿಸ್ಕಷನ್ ಆಗ್ಬೋದು. ಹೀಗೆ ಕನಿಷ್ಠ ಒಂದು 1,000 ಸಿನಿಮಾ ಹಾಡದೆ ಒಂದು ಹತ್ರ 1,000 ಸಿನಿಮಾ, 1,000+ ಅನ್ಕೊಳ್ಳೋಣ. 3,000 ಹಾಡು, ಹತ್ರ 1,000+ ಸಿನಿಮಾಗಳು ನಾನು ಕೆಲಸ ಮಾಡಿರೋದು. ಓಕೆ, ಬೇರೆ ಬೇರೆ ವಿಭಾಗಗಳಲ್ಲಿ. ಈಗ ನೀವು ಯಾರೋ ಒಂದು ಸಿನಿಮಾ ಮಾಡ್ತೀರಂದ್ರೆ ನನಗೆ ಕತೆ ಹೇಳ್ತೀರಾ ಬಂದು, ನನ್ನ ಕತೆ ಕೇಳಿ ಅದರದ್ದೇನೋ ಕರೆಕ್ಷನ್ ಹೇಳ್ತೀನಿ. ಮತ್ತು ಸರ್ ಅದು ಇಲ್ಲೊಂದು ಮಾತು ಹೇಳಿ ಸರ್, ಅವ್ರಿಗೊಂದು ಹೇಳಿ ಸರ್ ಅಂತೀನಿ. ಹೀಗೆ ಇಡೀ ಸಿನಿಮಾ ಜೊತೆ ನನ್ನ ಹೆಸರು ಅಧಿಕೃತವಾಗಿರ್ಬೇಕಂತೇನಿಲ್ಲ. ಒಂದು ಆ ಥರದ್ದು ಎಷ್ಟೊಂದು ಸಿನಿಮಾ ಕೆಲಸ ಮಾಡಿರ್ತೀವಿ. ಆ ಲೆಕ್ಕದಲ್ಲಿ ಕನ್ನಡ ಚಿತ್ರರಂಗದ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ ಅನ್ನೋದೊಂದು ಹೆಮ್ಮೆ ನನಗೆ. ಸೊ ಈ 3,000 ಹಾಡುಗಳು ಅಂದರೆ ಎಷ್ಟು ಸಿನಿಮಾಗಳಾಗ್ಬೋದು ಅದರಲ್ಲಿ? ಈಗ ಸಿನಿಮಾಗೆ 4 ಸಾಂಗು ಅಥವಾ 5 ಸಾಂಗ್ ಅಂತ ಅಂದ್ಕೊಂಡ್ರೆ, ನನ್ನ ಅದು ಲೆಕ್ಕ ಹಾಕಿಲ್ಲ ಸರಿಯಾಗಿ. ಈ ಒಂದೊಂದು ಸಿನಿಮಾ ಮುಂಚೆ ಇಡೀ ಆಲ್ಬಮ್ ಬರೀತಾ ಇದ್ವಿ. ಹೌದು, ಒಬ್ಬರೇ ಗೀತ ಸಾಹಿತ್ಯ, ಒಂದೊಂದು ಇಡೀ ಕ್ಯಾಸೆಟ್ಟು ಬರೀತಿದ್ದೆ. ಆಮೇಲೆ 3 ಸಾಂಗು 2 ಸಾಂಗು ಹಾಗೆ ನಡೀತಾ ಇರುತ್ತೆ. ಅದೇನು ನಮಗೇನು ಡಿಫ್ರೆನ್ಸ್ ಆಗಲ್ಲ. ಇಡೀ ಸಿನಿಮಾ ನಾವು ಬರೆದಾಗ ಅದಕ್ಕೆ ಸಿಗುವ ಕಲರ್ ಬೇರೆ ಇರುತ್ತೆ ಅಷ್ಟೇ. ಹೌದು ಹೌದು. ನಾನು ಇಡೀ ಸಿನಿಮಾ ಕತೆ ಗೊತ್ತಿರುತ್ತೆ, ಯಾವ ಪದ ಪುನರುಚ್ಚರಿಸಬಾರ್ದು, ಯಾವ ಥರ ಬರೆದ್ರೆ ಚೆನ್ನಾಗಿರುತ್ತೆ, ಸಮಯ ತಗೊಂಡು ಅದಕ್ಕೊಂದು ಫಾರ್ಮೆಟ್ ಮಾಡಿಕೊಂಡು ಇದು ಪ್ರತಿ ಹಾಡು ನಾನು ಹಿಂಗೆ ಗೆಲ್ಲಬೇಕು ಅಂತ ಅದು ಬೇರೆನೇ ಇರುತ್ತೆ. ಅದಕ್ಕೊಂದು ಬೇರೆ ಸಿದ್ಧತೆಗಳಿರುತ್ತೆ. ಹಾಗೆ ಮಾಡೋದು ಕಡಿಮೆ ಆಗಿದೆ ಇತ್ತೀಚೆಗೆ. ನನಗೆ ಬಂದ ಸಿನಿಮಾಗಳು ಮಾಡ್ತೇನೆ. ಈ ವರ್ಷ ಮುಂದಿನ ವರ್ಷ ಎಲ್ಲ ಒಂದು 2-3 ಸಿನಿಮಾ ಪೂರ್ತಿ ಆಲ್ಬಮ್ ಮಾಡ್ತಿದ್ದೀನಿ, ಬರೆದಿದ್ದೀನಿ. ಚೆನ್ನಾಗಾಗುತ್ತೆ, ಆ ಥರ ಇರುತ್ತೆ. ಈ ಕಳೆದ 25 ವರ್ಷಗಳಲ್ಲಿ ಚಿತ್ರರಂಗದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲೇನೆ
ನಿಮ್ಮ ರೀತಿಯಲ್ಲೇ ಕೆಲಸ ಮಾಡಿಕೊಂಡು ಬಂದಿರೋ ಮತ್ತೊಬ್ಬ ಕನ್ನಡದ ಗೀತ ಸಾಹಿತಿ ನಿಮ್ಮ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ, ಅವರ ಒಡನಾಟದ ಬಗ್ಗೆ ಕೆಲವು ಮಾತುಗಳನ್ನ ಆಡಿದ್ದಾರೆ. ಆ ಮಾತುಗಳನ್ನ ಕೇಳಿಸ್ಕೊಂಡು ನಿಮ್ಮ ಮಾತುಕತೆನ ಮುಂದುವರ್ಸೋಣ. ಈ AV ಒಂದು ಸಣ್ಣ AV ನೋಡ್ಬಿಟ್ಟು. ನಮಸ್ತೆ. ನಾಗೇಂದ್ರ ಪ್ರಸಾದ್ ಅವರು ನನ್ನ ಇಮ್ಮಿಡಿಯೇಟ್ ಸೀನಿಯರ್. ಆ್ಯಕ್ಚುಲಿ ನಾನು ಕರಿಯಾ ಸಿನಿಮಾದಲ್ಲಿ ಗುರುಕಿರಣ್ ಅವರ ಹತ್ರ ಮೊದಲ ಹಾಡು ಬರೆಯೋತ್ತಿಗೆ ಅವರು ಒಂದಷ್ಟು ವರ್ಷಗಳು 3-4 ವರ್ಷಗಳ ಇಂಡಸ್ಟ್ರಿಯಲ್ಲಿ ಇದ್ದರು. ಒಂದು ಸಣ್ಣ ಮಟ್ಟಕ್ಕೆ ಗುರುತಿಸ್ಕೊಂಡಿದ್ರು. ಆದರೆ ಕರಿಯಾದಲ್ಲಿ ಕೆಂಚಾಲೋ ಮಚಾಲೋ ಸಾಂಗ್ ಬರೆದ ನಂತರ ಅವರ ಜನಪ್ರಿಯತೆ ಬಹಳ ಹೆಚ್ಚಾಯಿತು, ದೊಡ್ಡ ಹಿಟ್ಟಾಯಿತು ಅವರಿಗೆ. ಹಾಗೆ ನನಗಿಂತ ಒಂದು 3-4 ಹೆಜ್ಜೆ ಯಾವತ್ತೂ ಅವರು ಮುಂದಿದ್ದರು. ಆಮೇಲೆ ಆಲ್ಮೋಸ್ಟ್ ಜೊತೆಗೇ ವರ್ಕ್ ಮಾಡ್ಕೊಬಂದ್ವಿ, ಕಾಂಟೆಂಪ್ರರಿ ರೈಟರ್ಸ್ ಅಂತ ಹೇಳ್ಬೋದು ನಾವು. ಆದರೆ ಒಂದಿನ ನನಗೆ ಒಂದು ಹಾಡಿನ ಮೀಟರ್ ಅರ್ಥ ಆಗಲಿಲ್ಲ. ನಾಗೇಂದ್ರ ಪ್ರಸಾದ್ ಅವ್ರನ್ನ ಕೇಳಿದೆ ಆರಂಭದ ದಿನಗಳಲ್ಲಿ. ಅವತ್ತು ಅವರು ಯಾವುದೇ ಎರಡನೇ ಯೋಚನೆ ಮಾಡಿದೆ, ಭಾಳ ಶುದ್ಧವಾದ ಮನಸ್ಸಿಂದ ನನಗೆ ಅದನ್ನು ಹೇಳಿಕೊಟ್ರು. ಬಹಳ ದೊಡ್ಡ ಗುಣ ಅದು, ಬರಲ್ಲ ಎಲ್ರಿಗೂ. ನನಗೆ ತುಂಬ ಇಷ್ಟವಾಯಿತು ಅವತ್ತು ಅವರ ಆ ಗುಣ. ಆನಂತರವೂ ಅಷ್ಟೇ, ನಮ್ಮಿಬ್ಬರ ಜೊತೆಗೆ 25 ವರ್ಷ ನಂದು, ಅವ್ರಿಗೊಂದು 30 ವರ್ಷ ಆಗಿರ್ಬೋದು ಇಂಡಸ್ಟ್ರಿಯಲ್ಲಿ. ಅಷ್ಟು ಕೆಲಸ ಮಾಡಿದ್ರು ಕೂಡ ಯಾವತ್ತೂ ನಮ್ಮ ನಡುವೆ ಒಂದೇ ಸಿನಿಮಾದಲ್ಲಿ ಬರೀತಿದ್ವಿ, ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತಿದ್ವಿ. ಯಾವ ಕ್ಷಣಕ್ಕೂ ಒಂದು ಸಣ್ಣ ವೈಮನಸ್ಸು ಕೂಡ ಬಂದಿಲ್ಲ. ಯಾಕಂದರೆ ಬಹುಶಃ ನಾನು ತುಂಬ ನೇರ ಸ್ವಭಾವದವನು, ಅವರು ಅಷ್ಟೇ ಕೂಡ ನೇರ ಸ್ವಭಾವದವರು. ಯಾವುದೂ ಹಿಂದಿಟ್ಕೊಂಡು ಹೇಳೋ ಥರದ ವಿಷಯಗಳೇ ಇರ್ತಿರಲಿಲ್ಲ. ಹಾಗಾಗಿ ಎಲ್ಲೂ ನಮಗೆ ಒಂದು ಸಣ್ಣ ವೈಮನಸ್ಸು ಕೂಡ ಬಂದಿಲ್ಲ. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಇನ್ನೊಂದು ತುಂಬ ಖುಷಿ ಪಡಬಹುದು ವಿಷಯ ಏನಂದರೆ, ಇಷ್ಟು ವರ್ಷಗಳ ನಂತರ, 30 ವರ್ಷಗಳ ನಂತರ ಕೂಡ ಅವರು ಏನು ಬೇಡಿಕೆ ಇತ್ತು ಅದನ್ನು ಕಾಯಂ ಮಾಡ್ಕೊಂಡು ಬಂದಿದ್ದಾರೆ. ದೊಡ್ಡ ಹಿಟ್ ಸಾಂಗ್ಗಳನ್ನ, ಮುಟ್ಟಿ ನೋಡ್ಕೊಳ್ಳೋ ಥರ ಹಿಟ್ ಸಾಂಗ್ಗಳನ್ನ ಪ್ರತಿ ವರ್ಷವೂ ಕೊಡ್ತಾನೆ ಬಂದಿದ್ದಾರೆ. ಎಲ್ಲೂ ಅವರ ಗ್ರಾಫ್ ಕುಂದಿಲ್ಲ. ಅದು ತುಂಬ ದೊಡ್ಡ ವಿಷಯ ಆ್ಯಕ್ಚುಲಿ. ಅಂತಿಂಥ ಪ್ರತಿಭೆಗಳಿಗೆ ಸಾಧ್ಯವಾಗುವಂಥದ್ದಲ್ಲ. 30 ವರ್ಷ ಅದೇ ಸ್ಥಿರತೆ ಬರಬೇಕು ಅಂದರೆ ನಿಜವಾಗ್ಲೂ ಅಗಾಧ ಪ್ರತಿಭೆಯಾಗಿರಬೇಕು ಅವರು. ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಆ ಛಾತಿ ಇದೆ. ನಾವೆಲ್ಲ ಬಯಸೋದೇನು ಅಂದರೆ ಯಾವತ್ತು ಇನ್ನೂ 30 ವರ್ಷಗಳು ಕೂಡ ನಾಗೇಂದ್ರ ಪ್ರಸಾದ್ ಅವರು ಹೀಗೆ ಅದ್ಭುತವಾದ ಹಿಟ್ ಹಾಡುಗಳನ್ನ ಕನ್ನಡಕ್ಕೆ ಕೊಡ್ತಾ ಖುಷಿಯಾಗಿರಲಿ ಅಂತ ನಮ್ಮೆಲ್ಲರ ಒಂದು ಆಶಯ. ಯುವರ್ ಕಾಂಟೆಂಪ್ರರಿ ಕಳೆದ 25 ವರ್ಷ ಅವರೂ ಗೀತ ಸಾಹಿತಿಯಾಗೇನೆ ಗುರುತಿಸ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಕವಿರಾಜ್. ಮೊದಲಿಗೆ ಥ್ಯಾಂಕ್ ಯು ಕವಿರಾಜ್. ಯಾಕೆಂದರೆ ಜೊತೆಯಲ್ಲೇ ಆಲ್ಮೋಸ್ಟ್ ನನ್ನ ಇಮಿಡಿಯೇಟ್ ಸೀನಿಯರ್ ಅಂತ ಹೇಳ್ಕೊತಾರಲ್ಲ, ಆ ಇಮಿಡಿಯೇಟ್ ಜೂನಿಯರ್ ನನಗೆ ಕವಿರಾಜ್. ಭಾಳ ಖುಷಿಯಾಗುತ್ತೆ. ಕವಿರಾಜ್ ಕೂಡ ಎಷ್ಟು ದೊಡ್ಡ ಹಿಟ್ ಸಾಂಗ್ಸ್ ಇದೆ, ಎಷ್ಟು ಸಿನಿಮಾಗಳು, ಎಷ್ಟು ಹಾಡುಗಳು. ಜೊತೆಯಲ್ಲೇ ಕೆಲಸ ಯಾಕೆ ನಮಗೆ ಆ ಭೇದ ಭಾವನೋ ಅಥವಾ ಅದೇನು ಯಾಕೆ ಇಲ್ಲ ಅಂತಂದರೆ, ವೈಮನಸ್ಸು ಯಾಕೆ ಇರಬೇಕು? ಮೊದಲನೇ ವಿಷಯ ಏನಂದರೆ, ನಾನಂತೂ ಚಿತ್ರ ಸಾಹಿತಿಯಾಗಿ ಇಲ್ಲಿ ನಾನು ನನ್ನ ಛಾಪ್ ಒತ್ತಬೇಕು, ನಾನು ಇದೇನೋ ಮಾಡಬೇಕು ಅಂತ ಬಂದವನೇ ಅಲ್ಲ. ಓಕೆ. ಹಾಗಾಗಿ ನನಗೆ ಭಗವಂತನ ಅನುಗ್ರಹ ಆಗಿದೆ, ನೀನಿದು ಮಾಡು ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ರೈಟ್. ನಂದಲ್ಲ ಇದು. ಇವತ್ತು ನಂದು, ನಿನ್ನೆ ಇನ್ಯಾರ್ದೋ, ನಾಳೆ ಇನ್ಯಾರ್ದೋ ಇಲ್ಲಿ. ರೈಟ್. ಆ ಪ್ರಜ್ಞೆ ನನಗಿದೆ ಒಂದು. ಮತ್ತು ನಾನು ಇದು ಮಾಡಲೇಬೇಕು, ನಾನು ಹೀಗೆ ಇರಬೇಕು ಅಂತ ಬಂದವನು ಅಲ್ಲದೆ ಇರೋದ್ರಿಂದ ನನಗೆ ಈ ಜಾಗಗಳ ಬಗ್ಗೆ ಇವ್ರು ಬರೆದುಬಿಟ್ರೆ ನಾನು ಬರೆದು ಆ ಥರದ್ದು ಏನೂ ಇಲ್ಲ. ನನಗೆ ಒಂದೇ ಶ್ರದ್ಧೆಯಿಂದ ಕೊಟ್ಟ ಕೆಲಸನ 100% ಮಾಡಬೇಕು. ರೈಟ್. ಈ ಹಾಡು ಜನಕ್ಕೆ ಇಷ್ಟ ಆಗಬೇಕು, ಸಕ್ಸಸ್ ಆಗಬೇಕು ಅನ್ನೋದಷ್ಟೇ ನನ್ನ ಪ್ರತಿ ಸಿನಿಮಾದ ಪ್ರತಿ ಹಾಡಿನ ಮೇಲೆ ಇರುವಂಥ ಶ್ರದ್ಧೆ. ಅದು ನನಗೆ ವಂಡರ್ಫುಲ್. ಸೊ ಬೇರೆ ಗೀತ ಸಾಹಿತಿ ಆಗಲಿ, ಯಾರೇ ಆಗಲಿ, ಅದನ್ನು ಕಾಂಪಿಟಿಷನ್ ಅಂತ ನೋಡೋ ಅವಶ್ಯಕತೆನೇ ಇಲ್ಲ. ಯಾಕೆ ಇರಬೇಕು ಅಂತ. ಆಮೇಲೆ ಇವತ್ತಿನ ಕಾಲದಲ್ಲಂತೂ ಅಗತ್ಯ ಸಾಧ್ಯನೂ ಇಲ್ಲ. ನಾನು ಹೇಳ್ತೀನಿ, ಈಗ ಒಂದು ಜನ್ರೇಷನ್ ಮಾಡಿದ 100 ಸಿನಿಮಾಸು ಯಾವ ಜನ್ರೇಷನ್ನು ಮಾಡೋಕ್ಕಾಗಲ್ಲ. ಮುಂದಿನ ಸಿನಿಮಾಗಳಲ್ಲಿ ಒಂದು ಕಲಾವಿದರು ನಾನು ಹೇಳೋದು, ರೈಟ್, ಸಿನಿಮಾ ಹೀರೋ ಆಗಿ 100 ಸಿನಿಮಾ ಅನ್ನೋದು ಅದು ಕಲ್ಪನೆನೇ ಹೊರಟೋಗ್ತಾ ಇದೆ, ಹೋಗುತ್ತೆ ಅಷ್ಟೇ. ಇನ್ನು ಮುಂದಿನ ಜನ್ರೇಷನ್ ಕಷ್ಟ ಇದೆ. ಅದೇ ಥರದಲ್ಲಿ ಇಷ್ಟು ವಾಸ್ಟಾಗಿ ಅಂದರೆ ಇಷ್ಟು ಲೆಂತು, ಈಗ 3000 ಚಿಲ್ಲರೆ ಹಾಡುಗಳು ನಂದು.
ಇದನ್ನು ಇನ್ನೂ ಮುಂದಿನ ಜನ್ರೇಷನ್ನು ಮಾಡುತ್ತೆ ಅನ್ನೋದು ಇದು ಕಷ್ಟ ಇದೆ. ಅದು ಯಾಕೆ ಕಷ್ಟ ಇದೆ ಅಂದರೆ ಮಾಡೋಕ್ಕಾಗಲ್ಲ ಅಂತಲ್ಲ, ಯಾರು ಬೇಕಾದ್ರೂ ಮಾಡ್ಬೋದು, ನಾವೇನೋ ಮಾಡಾಕ್ಬಿಟ್ಟಿದ್ದೀವಿ ಅಂತಲ್ಲ. ಪರಿಸ್ಥಿತಿ ಹೆಂಗಿದೆ ಅಂದರೆ ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ಕಾಂಪಿಟೇಷನ್ ಇದೆಯಲ್ಲ, ಈಗ ಒಂದು ಕಾಲದಲ್ಲಿ ಕಾಂಪಿಟೇಷನ್ ತುಂಬ ಕಡಿಮೆ ಇತ್ತು. ಹೌದು, ಸಿನಿಮಾ ಇಷ್ಟರಲ್ಲೇ ಇತ್ತು. 60 ವರ್ಷಕ್ಕೆ 60, 70, 80 ಸಿನಿಮಾಗಳಾಗ್ತಿತ್ತು. ನಿಜ. ಇವತ್ತು 300ರಿಂದ 400 ಸಿನಿಮಾ ಸೆನ್ಸಾರೇ ಆಗುತ್ತೆ. ಹೌದು, 260 ಸಿನಿಮಾ ಈ ವರ್ಷ ರಿಲೀಸ್ ಆಗಿದೆ. 260 ಪ್ಲಸ್. ಅಂದರೆ ಈ ವೇರಿಯೇಷನ್ ಇದೆಯಲ್ಲ, ಪ್ರತಿಭೆಗಳು ತುಂಬಿ ತುಳುಕ್ತಾ ಇದೆ, ಬರ್ತಾನೆ ಇದೆ. ಹೌದು, ನಮಗೆ ಡಿಮ್ಯಾಂಡ್ಗಿಂತ ಸಪ್ಲೈ ಜಾಸ್ತಿ ಆಗಿದೆ. ಸಿನಿಮಾಗಳ ಸಪ್ಲೈ ಜಾಸ್ತಿ ಆಗಿದೆ. ಹಾಗೆ ಪ್ರತಿಭೆಗಳ ಸಪ್ಲೈ ಜಾಸ್ತಿ ಇದೆ ಸಿನಿಮಾದಲ್ಲಿ. ಓಕೆ, ನಿಮಗೆ ಯಾರು ಬೇಕಾದರೂ ಸಿನಿಮಾ ಮಾಡಬಹುದಾದ ಕಾಲಘಟ್ಟ ಇದು. ನಿಜ. ನಾನು ಬೆಂಗಳೂರಿಗೆ ಬರಬೇಕು, ಇಲ್ಲಿ ಕೂತ್ಕೊಂಡೆ ನಾನು ಸಿನಿಮಾ ಮಾಡ್ಬೇಕಂತೇನಿಲ್ಲ. ಅಲ್ಲೆಲ್ಲೋ ಬೀದರಲ್ಲೋ ಮಡಿಕೇರಿಯಲ್ಲೋ ಅಥವಾ ಇನ್ನೆಲ್ಲೋ ಕೋಲಾರದಲ್ಲೋ ಕೂತು ನಾವು ಅಲ್ಲೇ ಕೂತು ಇಡೀ ಸಿನಿಮಾನ ತಯಾರು ಮಾಡಿ ರಿಲೀಸು ಮಾಡಿಬಿಡ್ಬೋದು. ಅಷ್ಟು ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಈ ಕಾಂಪಿಟೇಷನ್ಗಳು ಹೀಗಿರೋದ್ರಿಂದ ಕಷ್ಟ ಇದೆ. ಬಹಳಷ್ಟು ವರ್ಷಗಳಿಂದ ನೀವು ಒಂದು ಮಾತನ್ನ ಹೇಳ್ತಾ ಇದ್ರಿ. ನನಗೆ ನೆನಪಿರೋ ಹಾಗೆ ಆಕಾಶವಾಣಿಯಲ್ಲಿ ಮಾತ್ರ ಗೀತ ಸಾಹಿತಿಗಳ, ಸಂಗೀತ ನಿರ್ದೇಶಕರ ಹೆಸರುಗಳನ್ನ ಹೇಳ್ತಾರೆ. ಅದ್ರ ಬಗ್ಗೆ ನೀವು ವರ್ಷಾನುಗಟ್ಟಲೆ ಮಾತಾಡಿದ್ದೀರಾ? ಅಲ್ಲ, ವೇದಿಕೆಗಳಲ್ಲೇ ಮಾತಾಡಿದ್ದೀನಿ. ಹೌದು. ನಂತರ ಒಂಚೂರು ಕಾಲ ಬದಲಾಗಿದೆ ಅನ್ಸುತ್ತೆ. ಈಗ ಕಾಲ ಬದಲಾಗಿದೆ, ಕಾಮಿಡಿ ಇನ್ನೂ ಹಾಗೆ ಉಳಿದಿದೆ. ಯಾವುದು ಕಾಮಿಡಿ ಅಂದರೆ, ಈಗಲೂ ನಾನು ಭಾಳ ಚಿಕ್ಕಂದಲ್ಲಿ ಸಿನಿಮಾ ಥಿಯೇಟ್ರಿಗೆ ಹೋದರೆ ಚಂದವಳ್ಳಿಯ ತೋಟ ಎಲ್ಲ ಥಿಯೇಟ್ರಲ್ಲಿ ನೋಡಿದ್ದೀನಿ ನಾನು. ಅಂದರೆ ಬಹುಶಃ ಆಗ ಸೆಕೆಂಡ್ ರಿಲೀಸ್ ಏನೋ. ಅಣ್ಣವರು ಹಿಂದೆಗಡೆ ಯಾರೋ ತಬ್ಲಾ ನುಡಿಸ್ತಾ ಇದ್ದಾರೆ, ಅಣ್ಣವ್ರು ಹಾಡ್ತಾ ಇದ್ರೆ ತಬ್ಲಾ ಯಾರೋ ನುಡಿಸ್ತಾ ಇದ್ದಾರೆ ಸ್ಕ್ರೀನ್ ಹಿಂದೆ ಕೂತು ಅನ್ನುವ ಕಲ್ಪನೆ ಇತ್ತಲ್ಲ ನನಗೆ. ಅದೇ ಥರ ಇವತ್ತಿಗೂ ಆ ಕಲ್ಪನೆಗಳೇನು ಜನಕ್ಕೆ ಬದಲಾಗಿಲ್ಲ. ಹೀರೋಗಳೇ ಅವರು ಹಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರವರು ಇವತ್ತಿಗೂ ಇದ್ದಾರೆ. ನಾವು ಎಷ್ಟೇ ಸೋಷಿಯಲ್ ಯಾಕೆ ಹೇಳ್ತೀನಿ ಅಂತಂದರೆ, ಒಂದು ಕಲಾವಿದ, ಒಬ್ಬ ಹೀರೋ ಹಿಂದೆ ಇಷ್ಟು ಜನ ಕೆಲಸ ಮಾಡ್ತಿರ್ತಾರೆ ಅಲ್ವಾ? ಅದು ಇನ್ನೂವರೆಗೂ ಆ ಹೀರೋ ಪರಿಕಲ್ಪನೆ ಇರೋದ್ರಿಂದನೇ ಅದೇ ಸಿನಿಮಾದ ಹೈಲೈಟ್. ಸಿನಿಮಾ ಯಾಕೆ ಇನ್ನೂ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ, ಆ ಹೀರೋಯಿಕ್ ಸೆಂಟ್ರಿಕ್ ಇದೆಯಲ್ಲ, ಅದು ಹೋಗಿಲ್ಲ. ಅದು ಹೋದರೆ ಸಿನಿಮಾದ ಆಕರ್ಷಣೆ ತೆಗ್ಬಿಡ್ಬೋದು ಅಂತ ಅನ್ಸುತ್ತೆ ನನಗೆ. ನಿಜ. ಬಟ್ ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡೋರು ಗುರುತಿಸಲ್ಪಡುವುದು ಇತ್ತೀಚೆಗೆ ಆಗಿದೆ ಸ್ವಲ್ಪ ಮಟ್ಟಿಗೆ. ಇನ್ನೂ ಆಗಬೇಕಾದ್ದು ಬಹಳ ಇದೆ ಅಂತ ನಾನು ಆ ಅರ್ಥದಲ್ಲಿ ಹೇಳ್ತೇನೆ. ಇನ್ನೂ ಆಗಬೇಕಾದ್ದು ಬಹಳ ಇದೆ. ನಿಜ. ಯಾಕೆಂತಂದರೆ ಇವತ್ತಿಗೂ ಎಷ್ಟೋ ವಾಹಿನಿಗಳಲ್ಲಿ ಗೀತ ರಚನೆಕಾರರ ಹೆಸರು ಹೇಳೋದಿಲ್ಲ, ಹೇಳಬೇಕು ಅಂತ. ಇವಾಗ ನೀವು ಇದೇನು ತಗೊಳ್ಳಿ, ನಿಮ್ಮ ದೂರದರ್ಶನ ಆಗ್ಬೋದು, ಆಕಾಶವಾಣಿ ಆಗ್ಬೋದು, ಯಾವುದೇ ಹಾಡು ಪ್ರಸಾರ ಆದಾಗ ಅದು ಕೆಳಗಡೆ ಅಲ್ಲಿ ಹೆಸರು ಹಾಕಬೇಕು. ಇದು ಕಾನೂನು ಪ್ರಕಾರ ಕೂಡ ನಾನು ಹೇಳ್ತಾ ಇರೋದು. ಇಲ್ಲ ಅಂದರೆ ನಾವು ಕೇಸ್ ಹಾಕ್ಬೋದು. ಯಾವುದಾದ್ರೂ ಎಲ್ಲಾದರೂ ನನ್ನ ಹಾಡು ಪ್ರಸಾರ ಆದಾಗ ಆ ಹಾಡಿನ ಜೊತೆ ನನ್ನ ಹೆಸರಿಲ್ಲ ಅಂದ ಪಕ್ಷದಲ್ಲಿ ಅದರ ಮೇಲೆ ನಾನು ಕೇಸ್ ಹೂಡಬಹುದು. ಯಾರು ಬೇಕಾದ್ರೂ ನಾನು ಹೇಳ್ತಾ ಇದ್ರು, ನೀವಾದರೂ ನಿಮ್ಮದು ಯಾವುದೇ ಕೃತಿ, ಯಾವುದೇ ಕಲಾವಿದ, ನಾನು ಹೇಳೋದು ಯಾವುದೇ ಕಲಾವಿದ ತಾನು ಮಾಡಿದ ಈ ಕೃತಿಯನ್ನು, ಅದು ಚಿತ್ರಕೃತಿ ಆಗ್ಬೋದು, ಸಂಗೀತ ಆಗ್ಬೋದು, ಹಾಡಾಗ್ಬೋದು, ಏನಾದರೂ ಆಗ್ಬೋದು, ಆ ಕೃತಿಯನ್ನು ಎಲ್ಲಿ ಪ್ರೆಸೆಂಟ್ ಯಾರೇ ಮಾಡಿದ್ರು ಕೂಡ ಅದರ ಜೊತೆ ಕೃತಿಯ ಜೊತೆ ಕರ್ತೃವಿನ ಹೆಸರು ಇರಬೇಕು ಅನ್ನೋದು ಕಾನೂನು. ಆ ನಿಯಮಗಳನ್ನೆಲ್ಲ ಸರಿಯಾಗಿ ಪಾಲಿಸ್ತಾ ಇರೋದು ಆಕಾಶವಾಣಿ, ದೂರದರ್ಶನ ಮಾತ್ರ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಈ ಮಾತುಗಳು ಹೇಳಬೇಕಾದ್ರೆ ನೀವು ಹೀರೋ ಸೆಂಟ್ರಿಕ್ ಸಿನಿಮಾಗಳ ಬಗ್ಗೆ ಹೇಳಿದ್ರಿ. ಈಗ 21ನೇ ಶತಮಾನದಲ್ಲಿ ನಮ್ಮಲ್ಲಿ ಯಾರ್ಯಾರು, ನಾನು ಯಾಕೆ ಹೇಳಿದೆ ಅಂದರೆ, ಕಾಮಿಡಿ ಅಂತ ಯಾಕೆ ಹೇಳ್ತಿದೆ ಅಂದರೆ, ಲಿರಿಕಲ್ ವಿಡಿಯೋ ಅಂತ ಹಾಕ್ತಾರೆ. ಲಿರಿಕಲ್ ವಿಡಿಯೋ, ಲಿರಿಕ್ ರೈಟರ್ ಫೋಟೋನೂ ಇರಲ್ಲ, ಹೆಸರು ಇರಲ್ಲ. ಓಕೆ. ಸಿಂಗರ್ ಇರ್ತಾರೆ, ಆರ್ಟಿಸ್ಟ್ ಇರ್ತಾರೆ, ಎಲ್ಲ ಇರ್ತಾರೆ. ರೈಟ್. ಲಿರಿಕಲ್ ವಿಡಿಯೋ ಅಂದ್ಬಿಟ್ಟು ಲಿರಿಕ್ ರೈಟರ್ ಹೆಸರೇ ಇರಲ್ಲ ಅದರಲ್ಲಿ.
ಲಿರಿಕಲ್ ಹೆಸರು ಮಾತ್ರ ಲಿರಿಕಲ್ ವಿಡಿಯೋ, ಲಿರಿಕ್ ರೈಟರ್ ಇಲ್ಲ. ಆಮೇಲೆ ಆಡಿಯೋ ರಿಲೀಸಲ್ಲಿ ಆಡಿಯೋಗೆ ಸಂಬಂಧಪಟ್ಟ ಮ್ಯೂಸಿಕ್ ಡೈರೆಕ್ಟ್ರು ಬಂದಿರಲ್ಲ, ಲಿರಿಕ್ ರೈಟ್ರು ಇರೋದಿಲ್ಲ. ಆಡಿಯೋಗೆ ಸಂಬಂಧಪಟ್ಟಿದ್ದು ಹಾಕ್ಬೇಕು ಮುಖ್ಯವಾಗಿ. ಅದು ಈವನ್ ಡಬ್ಬಿಂಗಿಂದ ಹಿಡಿದು ಸಿನಿಮಾ ಡಬ್ಬಿಂಗು ಆಡಿಯೋಗೆ ಬರುತ್ತೆ, ಇಂಜಿನಿಯರ್ಸ್ ಇರ್ತಾರೆ. ಈ ಕಾನ್ಸೆಪ್ಟೇ ನಮ್ಮಲ್ಲಿರಲ್ಲ, ಇದನ್ನೇ ಕಾಮಿಡಿ ಅಂದಿದ್ದು ನಾನು. ಹೇಳಿ ನೀವೇನೋ ಹೇಳ್ತಿದ್ರಿ. ಈ ಮಾತುಗಳನ್ನ ಆಡ್ಬೇಕಾದ್ರೆ ನೀವು ಹೇಳಿದ್ವಿ ಹೀರೋ ಸೆಂಟ್ರಿಕ್ ಅನ್ನೋ ಒಂದು ಮಾತು ಬಂತು. ಈಗಲೂ ಕೂಡ ಹೌದು, ನಿಜ ಅದು. ಸಿನಿಮಾ ಅನ್ನೋದೇ ಒಂದು ಹೀರೋಯಿಸಮ್ನ ತೋರಿಸೋದಕ್ಕೆ, ಒಬ್ಬ ಹೀರೋನ ಪ್ರೆಸೆಂಟ್ ಮಾಡೋದಕ್ಕೆ. 21ನೇ ಶತಮಾನದಲ್ಲಿ ಈಗಿರೋ ಸಾಕಷ್ಟು ಕನ್ನಡ ಚಿತ್ರರಂಗದ ಹೀರೋಗಳು, ಸ್ಟಾರ್ಗಳು ಯಾರಿದ್ದಾರೆ, ಅವರ ಒಂದು ಬಿಲ್ಡಪ್ ಆಗಲಿ, ಅವರ ಅಭಿಮಾನಿಗಳು ಅಥವಾ ಪ್ರೇಕ್ಷಕರಿಗೆ ಅವ್ರ ಬಗ್ಗೆ ಇರೋ ಒಂದು ಪರ್ಸೆಪ್ಷನ್ ಆಗಲಿ ಬಿಲ್ಡ್ ಮಾಡೋದಕ್ಕೆ ಈ ಟೈಟಲ್ ಸಾಂಗು, ಹೀರೋ ಇಂಟ್ರೊಡಕ್ಷನ್ ಸಾಂಗು ಅನ್ನೋದೆಲ್ಲನೂ ಇದೆ. ಅದರಲ್ಲಿ ನೀವು ಎತ್ತಿದ ಕೈಯ 2 ಕೈ ಎತ್ತಿದ ಈಗಲೂ ಕೂಡ ಕೆಲವು ಹಾಡುಗಳನ್ನ ಕೇಳಿದಾಗ, ನೀವು ಈ ಹೀರೋಗೆ ಬರೆದಾಗ ಇನ್ನೊಂದು ಹೀರೋಗೆ ಬರೆದಾಗ, ಓ ಯಾರೋ ಇವ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. 2 ನೀವೇ ಬರ್ದಿರ್ತೀರಾ, ಅದೇ ಹೇಗೆ ಸಾಧ್ಯ ಆಗುತ್ತೆ ಇದು? ಒಬ್ಬ ಹೀರೋಗೆ ಇದೇ ವರ್ಡ್ಗಳನ್ನ ಯೂಸ್ ಮಾಡಬೇಕು, ಈ ಥರನೇ ಬರಿಬೇಕು ಅನ್ನೋದೇನಾದರೂ ಒಂದು ನಿಯಮಗಳಿರುತ್ತಾ? ಇಲ್ಲ ಅವ್ರ ಕಡೆಯಿಂದ ಏನಾದರೂ ಹೇಳಿಕೆ ಇರುತ್ತಾ? ಇಲ್ಲ, ನಾನು ದರ್ಶನ್ ಮೊದಲ ಸಿನಿಮಾ ಮೆಜೆಸ್ಟಿಕ್ಕಿಂದ ಹಿಡಿದು ಇವತ್ತಿನ ತನಕ ಸುದೀಪ್ ಆಲ್ಮೋಸ್ಟ್ ಚಂದು ಆ ಸಮಯದಿಂದ ಹಿಡಿದು ರಂಗ SLC ಆಗ್ಬೋದು, ನಲ್ಲ ಕಂಟಿನ್ಯೂಸ್ ಅಲ್ಲಿಂದ ಇಲ್ಲಿ ತನಕ 90% ನಾನೇ ಕೆಲಸ ಮಾಡಿದ್ದೀನಿ. ಹೌದು, ಎಸ್ಪೆಷಲಿ ಆ ಹೀರೋ ಇಂಟ್ರೊಡಕ್ಷನ್ ಸಾಂಗ್, ಹೀರೋನ ಬಿಲ್ಡಪ್ ಕೊಡೋ ಸಾಂಗ್ಸ್ 95+ ಅನ್ಬೋದು. ರೈಟ್. ನಾನು ಉದಾಹರಣೆಗೆ 2 ಕಲಾವಿದರು ಹೇಳ್ತೇನೆ. ಪ್ರತಿ ಹಾಡು ಬರೆಯುವಾಗ ಮೊದಲಿಗೆ ಹೀರೋ ನಾನೇ. ನನಗೆ ನಾನೇ ಹಾಡು ಬರ್ಕೋತಾ ಇದ್ದೀನಿ ಅಂತಲೇ ಫಸ್ಟ್ ಪಾಯಿಂಟ್ ಅದು ತಲೆಯಲ್ಲಿ ಇರಬೇಕು ಅಂತ. ಯಾಕೆಂದರೆ ಅದು ಪಾತ್ರದ ಪೋಷಣೆ, ಅದು ಒಂದು ಪಾತ್ರದ ಪೋಷಣೆ. ಆ ಕ್ಯಾರೆಕ್ಟರ್ನ ನಾನು ಹೆಂಗೆ ಡೆವಲಪ್ ಮಾಡಬೇಕು, ಇಡೀ ಸಿನಿಮಾ ಆ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋದು ಒಂದು. 2ನೇ ಪಾಯಿಂಟ್ ಏನಂದರೆ, ಈ ಕಲಾವಿದರು ಅದು ಯಾರೇ ಹೀರೋ ಆಗ್ಬೋದು, ಅಪ್ಪು ಅವ್ರಿಗೂ ಅಷ್ಟೇ ನನ್ನ ಬರೆದ ಸಿನಿಮಾಗಳು. ಅದೇನು ಅಂತಂದರೆ, ಈಗ ದರ್ಶನ್ ಹಾಡಿದ್ರೆ, ದರ್ಶನ್ ವಾಕ್ ಮಾಡ್ಕೊಂಡು ಬರ್ತಿದ್ರೆ, ಈ ಥರದ ಲೈನ್ಸ್ ಹಾಡಿದ್ರೆ ಹೆಂಗಿರುತ್ತೆ ಸ್ಕ್ರೀನ್ ಮೇಲೆ ಅಂತ ನಾನು ಫಸ್ಟ್ ಕಲ್ಪನೆ ಮಾಡ್ಕೋತೀನಿ. ಈ ಸಾಲು ಹಿಂಗೆ ಹೇಳಿದ್ರೆ ಹೆಂಗೆ ಅಂತ, ಸುದೀಪ್ ಹಿಂಗೆ ಹೇಳಿದ್ರೆ ಹೆಂಗೆ, ಅಪ್ಪು ಅವ್ರು ಹಿಂಗೆ ಹೇಳಿದ್ರೆ ಹೆಂಗೆ, ಎಲ್ಲರೂ ಆ ಕಲ್ಪನೆ ಮಾಡಿಕೊಂಡಾಗ ಇಲ್ಲ ಈ ಪದ ಚೆನ್ನಾಗಿ ಕಾಣಿಸಲ್ಲ, ಕೇಳಿಸಲ್ಲ, ತುಂಬ ದೊಡ್ಡದಾಯಿತು ಅಂದರೆ ಈ ಭಾಷೆ ಅಲ್ಲ, ಈ ಪಾತ್ರಕ್ಕೂ ಈ ಭಾಷೆ ಅಲ್ಲ, ಸುದೀಪ್ ಈ ಪದ ಹೇಳಿದ್ರೆ ಚೆನ್ನಾಗಿ ಕೇಳಲ್ಲ, ನೋಡೋಕೆ ಅದು ಚೆನ್ನಾಗಿರಲ್ಲ, ಹೀಗಿದ್ರೆ ಚೆನ್ನಾಗಿರುತ್ತೆ ಅಂತ ನಾವೊಂದು ಡಿಸೈನ್ ಮಾಡ್ತೀವಿ. ಡಿಸೈನ್ ಮಾಡಿನೇ ಇಲ್ಲಿವರೆಗೂ ಪ್ರತಿ ಹಾಡು ಒಂದು ಡಿಸೈನ್ ಮಾಡಿಕೊಂಡು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನು ಆಮೇಲೆ ಸಿನಿಮಾದಿಂದ ಸಿನಿಮಾಗೆ ಬೇರೆ ಬೇರೆ ಥರ ಅಪ್ಲಿಫ್ಟ್ ಮಾಡ್ಕೊಂಡು ಹೌದು ಬಂದಿರೋಂಥದ್ದು. ಈಗಿನ ಹೀರೋಗಳ ಒಂದು ಇಮೇಜ್ ಏನು ಕ್ರಿಯೇಟ್ ಆಗಿದೆ ಅದರಲ್ಲಿ ಬಹುಮುಖ್ಯ ಪಾತ್ರವನ್ನು ನೀವು ವಹಿಸ್ಬಿಟ್ಟಿದ್ದೀರ. ಅದು ಅನಿವಾರ್ಯವಾಗಿ ಕೂಡ ಅಲ್ಲ, ಸಂತೋಷ. ಸಾಹಿತಿ ಆದ್ಮೇಲೆ ಮಾಡಲೇಬೇಕು. ಇವತ್ತು ಎಲ್ಲ ಕಲಾವಿದರುಗಳಿಗೆ ಇಷ್ಟು ಫ್ಯಾನ್ ಬೇಸ್ ಇದೆ, ಇಷ್ಟು ಜನ ಹಿಂದೆ ಇದ್ದಾರೆ ಅಂದರೆ ಈ ಹಾಡುಗಳು ಅವ್ರನ್ನ ಅಷ್ಟೊಂದು ಅಷ್ಟೊಂದು ಅವ್ರಿಗೆ ಉದ್ದೀಪನ ಮಾಡಿದೆ ಅಂತ, ಅವ್ರನ್ನ ಅಷ್ಟು ಒಂದು ಹುಮ್ಮಸ್ಸು ತುಂಬಿದೆ ಅಂತ. ಅದು ಆ ಕಡೆ 1, 2, 3 ವಿಷ್ಣುವರ್ಧನ್ ಆಗ್ಬೋದು, ಈ ಕಡೆ ನೋಡೋ ಕತ್ತು ಎತ್ತಿ ಆಗ್ಬೋದು, ಯಾವ್ದು ಬೇಕಾದ್ರೆ ಆಗ್ಬೋದು, ಮುತ್ತು ರಾಜ ಕಾಲಿಟ್ಟ ಸೈಡು ಬಿಡಲೇ ಆಗ್ಬೋದು, ಯಾವುದೇ ಆದರೂ. ಆ ಕಡೆ ಶಿವಣ್ಣವ್ರದ್ದು ಅಷ್ಟೇ, ನಿಮ್ಗೆ ಬಜರಂಗಿ ಅಂತ ಹಾಡುಗಳೆಲ್ಲ. ಅಂದರೆ ನಮಗೆ ಭಾಳ ಸಂತೋಷ ಆಗುತ್ತೆ, ಆಯಾ ಅಭಿಮಾನಿಗಳು ಆ ಹಾಡುಗಳನ್ನ ಹಾಡ್ತಿದ್ರೆ ವಿತ್ ಅವ್ರ ಹೀರೋನ ಇಟ್ಕೊಂಡು ಅವರು ಪ್ರೆಸೆಂಟ್ ಮಾಡ್ತಿದ್ರೆ ಭಾಳ ಖುಷಿ ಆಗುತ್ತೆ ನನಗೆ. ಮೂಲದಲ್ಲಿ ನೀವು ನಿಮ್ಮ ಬಗ್ಗೆನೂ ಯೋಚನೆ ಮಾಡ್ಕೊಂಡಿರ್ತೀರ, ನ್ಯಾಚುರಲ್ ಆಗಿ ಮೊದಲ ನಾವು ಯೋಚನೆ ಮಾಡ್ಕೊಂಡ್ರೆ ಅಂಥದ್ದೆಲ್ಲ ಬರೋಕ್ಕಾಗೋದು ಅಂತ ಹೇಳ್ತಾ ಇದ್ದೀನಿ. ಎಸ್. ಸೊ ಆ ರೀತಿಯ ಹಾಡುಗಳಲ್ಲಿ ನಿಮಗೆ ಬಹಳ ಒಂದು ಖುಷಿ ಕೊಟ್ಟಂಥ, ಅಭಿಮಾನಿಗಳಿಗೆ ಬಿಡಿ, ನಿಮಗೆ ತೃಪ್ತಿ ಕೊಟ್ಟಂಥ ಹಾಡುಗಳು ಯಾವುದಾದ್ರೂ ಇದಾವ? ಎಲ್ಲ ಹಾಡು ಅಂತ ಹೇಳಿ, ಯಾಕೆಂದರೆ ಪ್ರತಿ ಹಾಡು ನನಗೆ ತೃಪ್ತಿ ಕೊಡದೆ ಈಚೆನೆ ಬರೋಲ್ಲ. ಆಮೇಲೆ ನಾನು ಎಂಜಾಯ್ ಮಾಡಿ ಇದು ದರ್ಶನ್ನ ಇನ್ನೊಂದು ಥರ ಪ್ರೆಸೆಂಟ್ ಮಾಡುತ್ತೆ,
ಇದು ಸುದೀಪ್ನ ಇನ್ನೊಂದು ಥರ ಪ್ರೆಸೆಂಟ್ ಮಾಡುತ್ತೆ ಈ ಹಾಡು, ಈ ಹಾಡು ಈ ಹೀರೋನ್ ಇನ್ನೊಂದು ಥರ ಪ್ರೆಸೆಂಟ್ ಮಾಡುತ್ತೆ, ಈ ಹೀರೋನ್ ಹಿಂಗೆ ಮಾಡುತ್ತೆ ಅಂತ ಪ್ರತಿ ಹೀರೋಗೂ ನಾನು ಹೇಳೋದು. ನೀವು ಎಲ್ಲರನ್ನೂ ನಾನು ಹೇಳೋದು, ಎಲ್ಲರೂ ನನ್ನ ಕಲಾವಿದರೆ, ಇವರನ್ನು ಹಿಂಗೆ ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಪ್ರೀತಿಸ್ತೀನಿ, ಪ್ರತಿ ಕಲಾವಿದರನ್ನು ಪ್ರೀತಿಸ್ತೀನಿ. ಅದು ಆ ಹಾಡಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಷ್ಟೇ. ಟ್ರೂ. ಪ್ರೇಕ್ಷಕರನ್ನ ಮತ್ತು ಪರ್ಟಿಕ್ಯುಲರ್ ಆಗಿ ಅಭಿಮಾನಿಗಳನ್ನ ನಿರಾಸೆ ಅಂತೂ ಮಾಡಿಲ್ಲ. ನಿಮಗೆ ಅತಿರಥ ಮಹಾರಥ ಸಾರಥಿ, ಅದು ಹೀರೋಯಿಕ್ಕಾಗೂ ಇರಬೇಕು. ಒಂದು ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ ಅಂತ ಬರಿತೀನಿ. ಅಲ್ಲಿ ಆ ಕ್ಯಾರೆಕ್ಟರ್ದು ಇದ್ದಿದ್ದಂಥ ಅಷ್ಟು ಏನು ಕೆಲಸಗಳು ಅಥವಾ ಅವನ್ನ ಪ್ರೆಸೆಂಟ್ ಮಾಡಬೇಕಾಗಿದ್ದು, ಅವನು ಸಾರಥಿ ಅನ್ನೋದು ಒಂದು ತುಂಬ ವಿಷಯಗಳು ಅಡಗಿರುತ್ತೆ. ಆ ಥರ ನಮ್ಮ ಕೂಲಿ ಅಂತ ಮಾಡಿದ್ವಿ ಭೂಪತಿನಲ್ಲಿ. ಒಂದೊಂದು ಸಿನಿಮಾದೊಂದು ಈಗ 1 2 3 ವಿಷ್ಣುವರ್ಧನ ಆ ಕ್ಯಾರೆಕ್ಟರ್ ಇರುತ್ತೆ, ಕೋಟಿಗೊಬ್ಬ ಆ ಕ್ಯಾರೆಕ್ಟರ್ ಇರುತ್ತೆ. ಈಗ ಶಿವಣ್ಣವ್ರದ್ದು ಈ ಕಡೆ ಬಂದರೆ ಅಲ್ಲಿ ಆ ಬಜರಂಗಿ ಆಗ್ಬೋದು, ಆ ಲೈನಾಗಿ ಎಲ್ಲ ನೀನೇ ತಾಯಿಯಿಂದ ಹಿಡಿದು ಎಷ್ಟೊಂದು ಸಿನಿಮಾಗಳು. ಹಾಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಅದು ಭುವನಂ ಗಗನಂ ಅಂತೀನಿ. ಇಲ್ಲಿ ಭುವನಂ ಗಗನಂ ಹಾಡು ಅಪ್ಪು ಅವರು ಇದಕ್ಕೆ ಬಂದರೆ ಅದೇ ಮುತ್ತುರಾಜ ಬೇರೆ ಥರ ಆಗುತ್ತೆ. ಒಂದು ಆಯಾ ಸಿನಿಮಾ ಮತ್ತು ಪಾತ್ರಗಳು ಮತ್ತು ಅವರವರ ಇಮೇಜ್ಗಳನ್ನು ಇನ್ನಷ್ಟು ಹೇಗೆ ನಾವು ಕಟ್ಟಿಕೊಡ್ಬೋದು ಅನ್ನೋದು ಮೂಲ ಉದ್ದೇಶ ಅಲ್ಲಿರುತ್ತೆ. ಇದ್ರ ಜೊತೆಗೆ ಇವಾಗ ಹೀರೋ ಇಂಟ್ರೊಡಕ್ಷನ್ ಸಾಂಗ್ ಬಗ್ಗೆ ಮಾತಾಡಿದ್ವಿ ಆ ಒಂದು ಕಾರಣಕ್ಕೋಸ್ಕರ. ಆದರೆ ನಾವು ಮೊದಲೇ ಮಾತಾಡಿದಾಗೆ ನೀವು ಸಾಕಷ್ಟು ವೆರೈಟಿಗಳಲ್ಲಿ ಜಾನ್ರಾಗಳಲ್ಲಿ ಸಿದ್ಧಸ್ಥರು. ಯಾವ ಜಾನ್ರಾನಲ್ಲಿ ಹಾಡು ಬರೆಯೋದು ತುಂಬ ಸುಲಭ ಅನಿಸುತ್ತೆ ಅಥವಾ ನಿಮಗೆ ಜಾಸ್ತಿ ಇಷ್ಟ ಆಗತ್ತೆ ಅಥವಾ ಕಷ್ಟ ಆಗೋದು ಯಾವುದು? ಇಲ್ಲ, ಯಾವುದು ಕಷ್ಟ ಏನಾಗಲ್ಲ. ಸ್ವಲ್ಪ ನಿಂತು ಮೂವ್ ಆಗೋದು ಯಾವುದು ಅಂದರೆ ಡ್ಯೂಯೆಟ್ ಸಾಂಗ್ಗಳು. ನನಗೆ ಅಂತಲ್ಲ, ಯಾರಿಗಾದ್ರೂ. ಯಾಕೆ ಅಂದರೆ ಭಾರತೀಯ ಸಿನಿಮಾ ರಂಗದಲ್ಲೇ ಪ್ರಪಂಚದಲ್ಲಿ ಹಾಡುಗಳು ಅಂತ ಇರೋದು ಭಾರತೀಯ ಸಿನಿಮಾ ರಂಗ ಮೂಲ. ಹೌದು. ಮಿಕ್ಕಿದೆಲ್ಲ 1% ಇದ್ರೆ ಇಂಡಿಯನ್ ಸಿನಿಮಾ 100%. ನಮ್ಮಲ್ಲಿ ಪ್ರತಿಯೊಂದು ಮ್ಯೂಸಿಕಲ್ಲೇ. ಆ ಲೆಕ್ಕದಲ್ಲಿ ಇಂಡಿಯನ್ ಸಿನಿಮಾದಲ್ಲಿ ಅತಿ ಹೆಚ್ಚು ಹಾಡುಗಳು ಯಾವುದಾದ್ರೂ ಇದ್ರೆ ಅದು ಡ್ಯೂಯೆಟ್ ಸಾಂಗ್ಗಳೇ. ಅಥವಾ ಡ್ಯೂಯೆಟ್ ಅನ್ನೋಕ್ಕಿಂತ ಲವ್ ಸಾಂಗ್ಸ್ ಅನ್ಬೋದು. ರೊಮ್ಯಾಂಟಿಕ್ ಸಾಂಗ್ಸ್, ಲವ್ ಸಾಂಗ್ಸ್. ಈ ರೊಮ್ಯಾಂಟಿಕ್ ಸಾಂಗ್, ಲವ್ ಸಾಂಗಲ್ಲಿ ಎಲ್ಲ ಥರದ ಆ್ಯಂಗಲ್ಲು ಬರೆದು ಹಾಕಿದ್ದಾರೆ. ಯಾಕಂದರೆ ನೀವು ಹಿಂದೆ ಮೊದಲ ಸಿನಿಮಾಯಿಂದ ಹಿಡಿದು ಇವತ್ತಿನ ಸಿನಿಮಾವರೆಗೂ ತಗೊಂಡ್ರೆ ದಿ ಬೆಸ್ಟ್ ಸಾಂಗ್ಸ್, ಎವರ್ ಗ್ರೀನ್ ಸಾಂಗ್ಸ್ ಅಂದರೆ ರೊಮ್ಯಾಂಟಿಕ್ ಸಾಂಗ್ಸ್. ಸೊ ರೊಮ್ಯಾಂಟಿಕ್ ಸಾಂಗ್ಸ್ ಅಂತ ಅಂದಾಗ ಬರೆಯೋದಕ್ಕೆ ಎಲ್ಲ ಹೊಸದಾಗಿ ಒಂದು ಕ್ಷಣ ನಿಂತು ಯೋಚನೆ ಮಾಡಬೇಕಾಗುತ್ತೆ. ಹಾಗಾಗಿ ಅದೊಂದು ಬಿಟ್ಟರೆ ಉಳಿದಿದ್ದು ಯಾವುದು ಕಷ್ಟ ಇರೋದಿಲ್ಲ, ಎಲ್ಲವೂ ಈಸಿನೇ. ಇದು ಈಸಿನೇ. ಏನಂದ್ರೆ ಎಲ್ಲ ಬರೆದಿದ್ದಾರೆ, ಎಲ್ಲ ಥರ ಬರೆದಿದ್ದಾರೆ. ನೀವು 100,000 ಹಾಡು ಬರ್ಬಿಟ್ಟಿರ್ತೀರಾ. ನನ್ನ ಹಾಡನ್ನ ನಾನೇ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕಲ್ಲ. ಅದದೇ ಪದಗಳು, ಅದದೇ ಭಾವ ಹಿಂದೆ ಮುಂದೆ ಅಲ್ಲಲ್ಲೇ ಇರುತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡಿ ಬರೀಬೇಕು ಅಂದರೆ ಸ್ವಲ್ಪ ವಿಚಾರ ಮಾಡು. ಆದರೆ ನೀವು ಆ ಹೊಸ ಪದಗಳನ್ನ ಹುಡ್ಕೋದ್ರಲ್ಲಂತೂ ಇಲ್ಲ. ನನಗೆ ಅದೊಂದು ಎಲ್ಲರಿಗೂ ತಪ್ಪು ಕಲ್ಪನೆ ಏನಿದೆ ಅಂದರೆ ಪದ ಹುಡುಕೋದು, ನಾವೇನೋ ಎಲ್ಲಿಂದ ಸಾರಿ ಪದ ಅಂತ ಎಲ್ಲೂ ಬರೋದೇನಿಲ್ಲ. ಅದ್ರ ಪಾಡ್ಗೆ ಅದು ಇದೆ. ನಾವು ಓದ್ಕೊಂಡಿದ್ರೆ ಅದು ನೆನಪಾಗುತ್ತೆ ಆ ಟೈಮ್ಗೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ನಿರರ್ಗಳವಾಗಿ ಮಾತಾಡ್ತಾ ಇದ್ದೀವಿ. ಏನಾದರೂ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ಕೊಂಡೇನಿದೆ ಏನಿಲ್ಲ, ಏನು ಬರ್ತಾ ಇದೆ ಅದನ್ನು ಮಾತಾಡ್ತಾ ಇದ್ದೀವಿ. ಯಾಕಷ್ಟು ನಿರರ್ಗಳವಾಗಿ ಬರ್ತಾ ಇದೆ ಅಂದರೆ ಅದು ಇದೆ ಒಳಗೆ. ಹಾಗೆ ನಾನು ಓದ್ಕೊಂಡಿರೋದು ಚಿಕ್ಕಂದಿನಿಂದ ಕನ್ನಡ ಸಾಹಿತ್ಯನೇ ಓದ್ಕೊಂಡಿರೋದು. ನೀವು ಕನ್ನಡ ಸಾಹಿತ್ಯ ಅಂದಾಗ ನೆನಪಾಯಿತು, ಒಂದು ಹಾಡಲ್ಲಿ ನೀವು ಕಾದಲ್ ಅನ್ನೋ ಒಂದು ಪದನ ಬಳಸಿ ಯಾಕೆ ನೀವು ತಮಿಳ್ ಪದ ಬಳಸಿದ್ರಿ ಅಂದಾಗ ನೀವೊಂದು ಅದರ ಪಟ್ಟಿ ಕೊಟ್ಟಿದ್ರಿ. ಹಳೆಗನ್ನಡದಲ್ಲಿ ಎಷ್ಟು ಜನ ಸಾಹಿತ್ಯದಲ್ಲಿ ಬರೆದಿದ್ದಾರೆ, ಬೇಂದ್ರೆ ಬರೆದಿದ್ದಾರೆ, ಬಹಳಷ್ಟು ಜನ ಬರೆದಿದ್ದಾರೆ. ನಾವು ಉಪಯೋಗಿಸದೇ ಇದ್ರೆ ಕಳ್ಕೊಳ್ತಾ ಇರ್ತೀವಿ. ನಾನು ತುಂಬ ತಮಾಷೆ ಅನಿಸ್ಬೋದು ನಿಮಗೆ. ನಿನ್ನೆ ಒಂದು ಪದ ಬರೆದೆ, ನನ್ನ ಕಣ್ಣ ತುಂಬ ನಿನ್ನ ಪ್ರತಿಬಿಂಬ, ನೀನು ತುಂಬ ಹುಂಬ ಅಂತ. ಹುಂಬ ಅನ್ನೋ ಪದ ಗೊತ್ತಿಲ್ಲ ಎಷ್ಟೋ ಜನಕ್ಕೆ, ಗೊತ್ತಿಲ್ಲ. ಹೀರೋ ಗೊತ್ತಿಲ್ಲ, ಡೈರೆಕ್ಟರ್ ಗೊತ್ತಿಲ್ಲ. ಅಲ್ಲಿಂದ ಫೋನ್ ಮಾಡಿ ಯಾರಿಗೂ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ, ಇನ್ಯಾರೋ ಬಂದರು ಅವ್ರಿಗೂ ಗೊತ್ತಿಲ್ಲ. ನಾನು ಅದು ಹಾಡೇ ಇದೆಯಲ್ಲ, ಹುಂಬ ಹುಂಬ
ಗೊತ್ತಿಲ್ಲ, ನಾನೇನು ಮಾಡಲಿ. ಈ ಥರದ್ದು ಎಷ್ಟೋ ಪದಗಳು ನಾವು ಬಳಸದೇ ಬಿಟ್ಟ ಪದಗಳು ತೀರಾ ಹಿಂದೆ ಸರಿತಾ ಇದ್ದಾವೆ. ಅದಾಗಬಾರ್ದು ಅನ್ನೋದು ನನ್ನ ಉದ್ದೇಶ. ಅದಲ್ಲಂತ ಪರ್ಟಿಕ್ಯುಲರಾಗಿ ಅವತ್ತು ಅದನ್ನು ಬಳಸಿದ್ದು ಯಾಕೆ ಅಂದರೆ ತಿರುಗಿ ನೋಡಲಿ ಎಲ್ಲರೂ, ತಿರುಗಿ ನೋಡಿದ್ರು ನೋಡಲಿ ಅನ್ನೋ ಕಾರಣಕ್ಕೆ. ನಿಜ ನಿಜ, ಅದು ಆ ರೀತಿ ಆಯ್ತದು. ನಮ್ಮ ಸಾಹಿತ್ಯದ ನೀವು ಪಂಪನಿಂದ ಹಿಡಿದು ಬೇಂದ್ರೆವರೆಗೆಲ್ಲ ತೋರಿಸ್ಬೇಕಾಯ್ತು. ಹೌದು. ಸರ್, ಈಗ ಸಿನಿಮಾಗಳಲ್ಲಿ ಕೊಲಾಬ್ರೇಷನ್ಸ್ಗಳು ಅನ್ನೋದು ಒಬ್ಬ ಸಾಹಿತಿಗೂ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೂ ಕಾಂಬಿನೇಷನ್, ಒಂದು ಸಾಹಿತಿಗೂ ಒಬ್ಬ ನಿರ್ದೇಶಕನಿಗೂ ಅದು ತುಂಬ ಸತಿ ನಾವು ಗಮನಿಸಿದಾಗ, ಆಚೆ ನಿಂತು ಗಮನಿಸಿದಾಗ, ಹೌದು ಇವರಿಬ್ರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸ್ಬಿಡತ್ತೆ. ಹೌದು. ನಿಮ್ಮ ಕರಿಯರ್ನಲ್ಲೂ ಸಾಕಷ್ಟು ಆ ಥರದ್ದು ಕಾಂಬಿನೇಷನ್ಸ್ಗಳನ್ನ ನೋಡಿದ್ದೀವಿ. ನಿಮಗೆ ಅದು ಬಹಳ ಜನರಿಂದ ಕೇಳ್ಪಟ್ಟಿದ್ದು ಅಥವಾ ನಿಮಗೆ ಅನಿಸಿದ್ದು ಯಾವ ಕಾಂಬಿನೇಷನ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಯಾಕೆ ಅನ್ನೋದು ಬಹು ಮುಖ್ಯವಾದ ಪ್ರಶ್ನೆ. ಇದು ಬಹು ಮುಖ್ಯವಾದ ಪ್ರಶ್ನೆ ಇರ್ಬೋದು, ಬಟ್ ಕಷ್ಟಕರವಾದ ಪ್ರಶ್ನೆ. ಯಾಕೆ ಅಂತ ಆನ್ಸರ್ ಮಾಡಕ್ಕೆ ನಿಮಗೆ ಕಷ್ಟ. ಯಾಕೆಂದರೆ ಈಗ ಗುರುಕಿರಣ್ ಅವರ ಬಹುತೇಕ ಹಿಟ್ಸ್, ಅವರ ಕಾಂಬಿನೇಷನ್ ಬಹುತೇಕ ಹಿಟ್ಸ್. ನಂತರ ಹರಿಕೃಷ್ಣ ಅವರು ನಂದು ಮ್ಯಾಕ್ಸಿಮಮ್ ಹಿಟ್ಸ್ ಇದೆ. ಅರ್ಜುನ್ ಜನ್ಯ ಮತ್ತು ನಂದು ಅಂದರೆ ನಾನು ನನ್ನ ಸೆಂಟ್ರಿಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಅಷ್ಟೇ. ಎಲ್ಲರದ್ದು ಅವ್ರವ್ರದ್ದು ಹಿಟ್ಸ್ ಇದ್ದೇ ಇರುತ್ತೆ. ಈ ಥರದ ಕಾಂಬಿನೇಷನ್ ಅಂದಾಗ ಏನು ಅಂದರೆ ಆ ಮ್ಯೂಸಿಕ್ಕು ಮತ್ತು ಅದಕ್ಕೆ ನಾನು ಬರೆಯುವ ಪದಗಳು ಅಥವಾ ನಾನು ಬರೆದ ಪದಗಳನ್ನು ಅವರು ಅದಕ್ಕೆ ಇದು ಚೆನ್ನಾಗಿದೆ ಅಂಥೇಳಿ ಅವರು ಕಾಂಪ್ರಮೈಸ್ ಆಗೋದಿರ್ಬೋದು. ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ, ಟ್ಯೂನ್ ಆಗಿರುತ್ತೆ, ನಾನು ಆಮೇಲೆ ಹಾಡು ಬರಿತೀನಿ, ಲಿರಿಕ್ ಬರಿತೀನಿ. ಇದೇ 99% ಆಗೋದು. 1% ಮಾತ್ರ ನಾನು ಬರೆದಿದ್ದೆ ಕಂಪೋಸ್ ಮಾಡ್ತಾರೆ. ಓಕೆ. ಸೊ ಆ 1%ಅಲ್ಲಿ ಕೆಲವು ಸಲ, ಅನೇಕ ಸಲ ಏನಾಗುತ್ತೆ, ನಾನು ಇದೊಂದು ಚೆನ್ನಾಗಿತ್ತು, ಇದೊಂದು ಪದ ಹಿಂಗಿದ್ರೆ ಚೆನ್ನಾಗಿತ್ತು ಅಂದಾಗ ಮ್ಯೂಸಿಕ್ನೇ ಬದಲಾಯಿಸ್ಕೊಂಡಿರೋದು ಉಂಟು. ಇದು ಚೆನ್ನಾಗಿದೆ ಹೌದು ಅಂಥೇಳಿ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು, ನಾನು ಅವ್ರಿವ್ರು ಅಂತಲ್ಲ, ಹೌದು ಇದು ಚೆನ್ನಾಗಿದೆ, ನೀವು ಬರೆದಿರೋದು ಇದು ಚೆನ್ನಾಗಿದೆ ಅಂಥೇಳಿ ಮಾಡ್ಕೊಂಡಿರೋದು ಉಂಟು. ಆಮೇಲೆ ಎಷ್ಟೋ ಸಲ ಇದೇನು ಚೆನ್ನಾಗಿಲ್ಲ, ಇದು ಟ್ಯೂನು ಸುಮಾರಾಗಿದೆ ಅಂತ ಅಂದಾಗ ಅವರು ಹೌದಾ ಯಾಕೆ ಸುಮಾರಾಗಿದೆ, ಇದು ಹಿಂಗಿದೆ ಅಂಥೇಳಿ ಆ ಟ್ಯೂನ್ ಚೇಂಜ್ ಮಾಡ್ಕೊಂಡಿರೋದು ಉಂಟು. ಹೀಗೆ ಒಂದು ಕೊಟ್ಟು ತೆಗೆದುಕೊಳ್ಳೋದು. ಈಗ ನಾನೇನು ಹೊಟ್ಟೆ ಊರಿಗೆ ಹೇಳಲ್ಲ, ಅವರೇನು ಹೊಟ್ಟೆ ಊರಿಗೆ ಹೇಳಲ್ಲ, ಇಬ್ಬರು ಕೆಲಸ ಮಾಡೋದು ಹಾಡು ಹಿಟ್ ಆಗಬೇಕು, ಈ ಸಿನಿಮಾ ಹಿಟ್ ಆಗಬೇಕು ಅಂತಲೇ. ನಮ್ಮ ಹೋರಾಟ ಏನಿದ್ರು ಗೆಲುವಿಗಾಗೇ ಇರುತ್ತೆ. ನಿಜ ನಿಜ. ಹಾಗಾಗಿ ಇದು ಸರಿ ಇದೆ, ಇದು ಸರಿ ಇಲ್ಲ ಅನ್ನೋದು ಚರ್ಚೆ ಆಗಿ ಒಂದು ಪಾಯಿಂಟಿಗೆ ಬಂದು ನಿಂತ್ಕೊತೀನಿ. ಅನೇಕ ಸಲ ಚರ್ಚೆನೇ ಆಗಲ್ಲ, ಇದಕ್ಕೆ ಅವ್ರು ಟ್ಯೂನ್ ಹಾಕಿದ ತಕ್ಷಣ ವಾಹ್ ಅಂತೀನಿ ನಾನು, ಸೂಪರ್ ಅಂತ. ಅನೇಕ ಸಲ ನಾನು ಬರೆದ ತಕ್ಷಣ ಅಬ್ಬಾ ಇದೇ ಬೇಕಾಗಿದ್ದಿದ್ದು ಇದಕ್ಕೆ ಅಂತಾರೆ. ಹೀಗೆ ಒಂದು ಗಿವ್ ಆ್ಯಂಡ್ ಟೇಕ್ ಇದೆಯಲ್ಲ, ಅದು ಹಾಡನ್ನು ಸಕ್ಸಸ್ ಮಾಡುತ್ತೆ. ರೈಟ್. ಆ ಸಂಗೀತದಲ್ಲಿರೋ ಹಾರ್ಮೋನಿ ಇಲ್ಲಿ ಹೊಂದಾಣಿಕೆ ಕೆಲಸ ಆಗಬೇಕು. ಆಗಿದೆ. ನಿಮ್ಮ ವಿಷಯದಲ್ಲಂತೂ ಸಾಕಷ್ಟು ಆಗಿದೆ. ಕೇವಲ ಸಂಗೀತ ನಿರ್ದೇಶಕರ ಜೊತೆಗಲ್ಲ, ನಿರ್ದೇಶಕರ ಜೊತೆಗೂ ಕೂಡ. ಈಗ ಒಬ್ರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ದೇಶಕ ನಿಮ್ಮ ಬಗ್ಗೆ ಮಾತಾಡಿದ್ದಾರೆ, ನಿಮ್ಮ ಕೆಲಸದ ಬಗ್ಗೆ, ನೀವಿಬ್ಬರು ಜೊತೆಗೆ ಕೆಲಸ ಮಾಡಿರೋದ್ರ ಬಗ್ಗೆ. ಆ ವಿಡಿಯೋನ ನೋಡಿ ನಮ್ಮ ಮಾತುಕತೆಯನ್ನ ಮುಂದುವರ್ಸೋಣ. ಪ್ರಸಾದ್ ಅವರೇ. ಹಾಯ್ ಭಯ್ಯ, ನಮಸ್ತೆ. ಭಾಳ ಖುಷಿ ಆಗ್ತಿದೆ ನಿಮಗೆ ಇವತ್ತು ಕಾರ್ಯಕ್ರಮದಲ್ಲಿ ನೋಡಿ. ನಿಮ್ಮ ಒಂದು ಬಾಂಧವ್ಯ ಶುರುವಾಗಿದ್ದು ಬಹುಶಃ ಒಂದು 20-21 ವರ್ಷ ಆಗಿರ್ಬೋದು ಅನಿಸುತ್ತೆ. ನಾನಿನ್ನೂ ಕಲಾವಿದನಾಗಿ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದೆ, ಅವಾಗಿಂದ ನಾನು ನಿಮ್ಮ ಪರಿಚಯದಲ್ಲಿದ್ದೀನಿ. ಎಕ್ಸ್ಕ್ಯೂಸ್ ಮೀ ಟೈಮಿಂದನೂ ಇರ್ಬೋದು. ಅಲ್ಲಿಂದ ನಿಮ್ಮ ಪರಿಚಯ ಆಗಿದ್ದು. ಆದರೆ ಅದಕ್ಕಿಂತ ಮುಂಚೆ ಖಂಡಿತವಾಗ್ಲೂ ನಾಗೇಂದ್ರ ಪ್ರಸಾದ್ ಅವರು ಅಂತಂದರೆ ನಮಗೆ ಕಾಲೇಜ್ ಟೈಮಲ್ಲಿ ಒಂದು ಕ್ರೇಜು. ಕ್ಯಾಸೆಟ್ಗಳು ಬರ್ತಿತ್ತು ಅವಾಗ, ಆಡಿಯೋ ಕ್ಯಾಸೆಟ್ ಹಿಂದೆ ನೋಡಿದ್ರೆ ಗುರುಕಿರಣ್, ನಾಗೇಂದ್ರ ಪ್ರಸಾದ್ ಎರಡು ಕಾಂಬಿನೇಷನ್ ಇತ್ತು ಅಂದರೆ ಆ ಸಾಂಗ್ ಗ್ಯಾರಂಟಿ ಹಿಟ್ಟು ಅಂತ ಅನ್ಕೋತಿದ್ದು ಕಾಲ ಅದು. ಸೊ ಸತತವಾಗಿ ನಮ್ಮನ್ನು ಎಂಟರ್ಟೈನ್ ಮಾಡ್ಕೊಂಡು ಬಂದಿದ್ರಿ. ಐ ವಾಸ್ ಅ ಬಿಗ್ ಫ್ಯಾನ್ ಆಫ್ ಯು. ಅವಾಗಿಂದ ಭಾಳ ಸತಿ ನಿಮಗೂ ಹೇಳಿದ್ದೀನಿ ನಾನು ಅದು. ಅಲ್ಲಿಂದನೂ ಅಷ್ಟೇ, ಅವಾಗ ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಯಾರು ಅಂದರೆ ಗುರು ಸರ್ ಇದ್ದರೆ, ಗುರು ಸರ್ ಕಾಂಬಿನೇಷನ್ಸಲ್ಲಿ ಯಾವ ಹಾಡುಗಳು ತೊಗೊಂಡ್ರು ನಿಮ್ಮ ಮ್ಯೂಸಿಕ್ ಇರೋದು. ಅದಾದಮೇಲೆ ನೋಡಿದ್ರೆ ನಮಗೆ ಹರಿ ಸರ್ ಕಾಂಬಿನೇಷನ್ಸ್ ನೋಡಿದ್ರೆ, ಹರಿ ಸರ್ ಫುಲ್ ಟ್ರೆಂಡಲ್ಲಿದ್ದಾರೆ ಅಂತಂದಾಗ್ಲೂ ಯಾರು ಲಿರಿಕ್ಸ್ ಅಂತಂದರೆ ನಾಗೇಂದ್ರ ಪ್ರಸಾದ್ ಅವರಿದ್ದರು. ಅರ್ಜುನ್ ಜನ್ಯ ಬಂದರು, ಅರ್ಜುನ್ ಜನ್ಯ ಟ್ರೆಂಡಲ್ಲಿದ್ದಾರೆ, ಅವ್ರ ಜೊತೆ ಯಾರು ಕಾಂಬಿನೇಷನ್ ಬೆಸ್ಟ್ ಲಿರಿಕ್ಸ್ ಅಂತ ನೋಡಿದ್ರೆ ಅಲ್ಲೂ ನೀವೇ ಇದ್ದೀರಾ.
ಈಗೂ ಅಷ್ಟೇ, ಅದು ಅಜನೀಶ್ ಆಗಿರಲಿ, ಚರಣ್ ರಾಜ್ ಆಗಿರಲಿ, ಯಾವ ಮ್ಯೂಸಿಕ್ ಡೈರೆಕ್ಟರ್ ಅಂತ ನೋಡಿದ್ರು ಬೆಸ್ಟ್ ಸಾಂಗ್ಸ್ ಯಾವುದಿದೆ ಅಂತ ನೋಡಿದ್ರೆ ಅದಕ್ಕೆ ನಾಗೇಂದ್ರ ಪ್ರಸಾದ್ ಅಂತಲೇ ಇರುತ್ತೆ. 20-25-30 ವರ್ಷಗಳ ಕಾಲ ಸತತವಾಗಿ ಟ್ರೆಂಡ್ ಜೊತೆಗೆ ಇದ್ಕೊಂಡು, ಏನು ಟ್ರೆಂಡ್ ಚೇಂಜ್ ಆದ್ರೂ ಅದಕ್ಕೆ ಅಡಾಪ್ಟ್ ಮಾಡಿಕೊಂಡು ಇವತ್ತಿನವರೆಗೂ ಬರ್ತಾ ಇರೋದು ಐ ಥಿಂಕ್ ಬಿಗ್ಗೆಸ್ಟ್ ಸ್ಟ್ರೆಂತ್ ನಿಮ್ಮದು ಅದೇನೆ. ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಂಟ್ರ್ ಆದಾಗಿಂದ ಇಲ್ಲಿವರೆಗೂ ನಾನು ಫಿಲಮ್ ಮಾಡಿದ್ದು ಡೈರೆಕ್ಷನ್ ಆಗಿರಲಿ, ಕ್ರಿಯೇಟಿವ್ ಹೆಡ್ ಆಗಿರಲಿ, ಯಾವ ಫಿಲಮಲ್ಲೂ ನಿಮ್ಮ ಒಂದು ಗೀತೆ ಇಲ್ಲದೆ ಅದು ಕಂಪ್ಲೀಟ್ ಆಗೇ ಇಲ್ಲ. ರಾಮನಾಮ ಹಾಡಿರೋ ಅದು ರ್ಯಾಂಬೋ 1ನಲ್ಲಿ ಮನೆ ತನಕ ನಾವು ಶುರು ಮಾಡಿದ್ರಿಂದ ಹಿಡಿದು ವಿಕ್ಟ್ರಿ, ಅಧ್ಯಕ್ಷ, ನಾನು ಡೈರೆಕ್ಷನ್ ಮಾಡಿದಂಥ ಚೌಕ, ರಾಬರ್ಟ್, ಕಾಟೇರ ತನಕನೂ, ಗುರು ಶಿಷ್ಯರು, ಯಾವ ಸಿನಿಮಾ ತೊಗೊಂಡ್ರು ನಿಮ್ಮ ಸಾಂಗ್ ಅದು ಅದ್ರಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ಆ ಥರದೊಂದು ನನಗೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ನಿಮ್ಮ ಜೊತೆಗೆ. ಆ್ಯಂಡ್ ನೀವು ಬರೆದಂಥ ಪ್ರತಿಯೊಂದು ಹಾಡೂ ಬ್ಲಾಕ್ ಬಸ್ಟರ್ ಆಗಿದೆ. ಮನೆ ತನಕ ಫಸ್ಟ್ ಟೈಮ್ ನಮಗೇನು ಕೆಲಸನೇ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಕೂಡ ಕೂರಿಸ್ಕೊಂಡು ಈ ಲೈನ್ಸ್ ವರ್ಕ್ ಆಗುತ್ತೆ ತರುಣ್ ಅಂತ ಹೇಳಿದ್ದಾಗಿರ್ಬೋದು, ಅಥವಾ ಅಧ್ಯಕ್ಷ ಬರೀಬೇಕಾದ್ರೆ ನಮಗಿದ್ದಂಥ ಚಾಲೆಂಜಸ್ ಆಗಿರಬಹುದು, ಅಥವಾ ನನ್ನ ಡೈರೆಕ್ಷನಲ್ ಡೆಬ್ಯೂ ಚೌಕ ಮಾಡಬೇಕಾದ್ರೆ ಎಲ್ಲ ಅಮ್ಮಂದ್ರ ಸಾಂಗ್ಗಳು ತುಂಬ ದೊಡ್ಡ ಹಿಟ್ಗಳಾಗಿದೆ ಭಯ್ಯ. ಅಪ್ಪನ ಬಗ್ಗೆ ಒಂದು ಸಾಂಗ್ ಬರೀಬೇಕು ಅಂದಾಗಲೂ ನಿಮ್ಮ ಹತ್ರ ಬಂದೆ ನಾನು. ಸೊ ನೀವು ಬರ್ಕೊಟ್ಟಂಥ ಪ್ರತಿಯೊಂದು ಸಾಲ್ಗಳನ್ನು ಅಪ್ಪ ಐ ಲವ್ ಯೂನಲ್ಲಿ ಇವತ್ತಿಗೂ ಅದು ವರ್ಲ್ಡ್ ವೈಡ್ ಅದು ಸೌಂಡ್ ಮಾಡ್ತಾ ಇರೋವಂಥ ಒಂದು ಹಾಡಾಗಿದೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಈ ಜರ್ನಿ ಹೀಗೆ ಕಂಟಿನ್ಯೂ ಆಗಲಿ. ಮುಂದಿನ ಎಲ್ಲ ಸಿನಿಮಾಗಳಲ್ಲೂ ನೀವು ನಮ್ಮ ಜೊತೆಗೆ ಇರಬೇಕು ಅನ್ನೋ ನನ್ನೊಂದು ಆಸೆ ಯಾವಾಗ್ಲೂ. ಆ್ಯಂಡ್ ನೀವು ನಾನು ಅಂತ ಬಂದಾಗ ಏನೋ ಸ್ಪೆಷಲ್ ಒಂದು ಎಕ್ಸ್ಟ್ರಾ ಎಫರ್ಟೆಲ್ಲ ನೀವು ಬರ್ಕೊಟ್ಟಿದ್ರೆ ಇವತ್ತಿನವರೆಗೂ. ಸೊ ನನ್ನ ಈ ಸಕ್ಸಸ್ಗೆ, ನನ್ನ ಈ ಜರ್ನಿಗೆ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬ ದೊಡ್ಡದಿದೆ. ನಿಮಗೂ ಬಹಳ ಒಳ್ಳೆಯದಾಗಲಿ. ನಿಮ್ಮ ಎಲ್ಲ ಫ್ಯೂಚರ್ ಅಂದ್ಕೊಳ್ತಾ ಇರೋ ದೊಡ್ಡ ಮೈಲ್ ಸ್ಟೋನ್ಗಳು ಏನಿದೆ ಅದೆಲ್ಲ ಈಡೇರಲಿ ಅಂತ ನಾನು ದೇವ್ರನ್ನಲ್ಲಿ ಪ್ರೇಯರ್ ಮಾಡ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ತರುಣ್. ನೀವು ಹೇಳಿದ ಮಾತುಗಳನ್ನೆಲ್ಲ ಅವ್ರು ಮೊದಲೇ ಹೇಳ್ಬಿಟ್ಟಿದ್ರು. ಸೊ ಅವ್ರು ನಿಮ್ಮನ್ನು ಅಭಿಮಾನಿಯಾಗಿ ನೋಡಿದಂಥ ಕಾಲದಿಂದಲೂ ಆ ಕಾಂಬಿನೇಷನ್ ಬಗ್ಗೆ ಹೇಳಿದ್ರು, ನಿರ್ದೇಶನದ ಕಾಂಬಿನೇಷನ್ ಬಗ್ಗೆನೂ ಹೇಳಿದ್ರು. ಅನಲೈಸ್ ಮಾಡಿರೋದು ನೋಡಿ ತರುಣ್, ವೆರಿ ವೆರಿ ಗುಡ್. ಥ್ಯಾಂಕ್ ಯು ತರುಣ್ ಒನ್ಸ್ ಅಗೇನ್. ಏನು ಹೇಳಲಿ, ಪ್ರೀತಿ. ತರುಣ್, ನೀವಾಗಲೇ ಒಂದು ಪ್ರಶ್ನೆ ಕೇಳಿದ್ರಲ್ಲ, ನಿರ್ದೇಶಕರ ಜೊತೆನೂ ವರ್ಕ್ ಆಗಿದೆ ಅಂತ. ಹೌದು. ಏನಂತಂದರೆ 2 ಥರದ ಕ್ಯಾಟಗರಿ. ಒಂದು ತರುಣ್ ಥರದ ನಿರ್ದೇಶಕರು, ನನ್ನ ತಮ್ಮ ಅವನು, ಅದು ಒಂದು ಕಡೆ ಇರಲಿ. ಅದರ ಆಚೆಗೆ ಒಬ್ಬ ನಿರ್ದೇಶಕನಾಗಿ ತುಂಬ ಜನ ಇಲ್ಲ, ಒಂದಷ್ಟು ಜನ ಇದ್ದಾರೆ ನಿರ್ದೇಶಕರುಗಳು. ಕತೆ ಬಗ್ಗೆ, ಪಾತ್ರಗಳ ಬಗ್ಗೆ, ಮತ್ತು ಹಾಡು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆ ಸ್ಪಷ್ಟ ಕಲ್ಪನೆಗಳನ್ನು ಇಟ್ಕೊಂಡು ರೈಟ್ ಬರೋವಂಥದ್ದು. ಹೌದು. ಆಮೇಲೆ ಬರೆದ ತಕ್ಷಣ ಇಮ್ಮಿಡಿಯೇಟ್ ರಿಯಾಕ್ಷನ್. ಅಂದರೆ ನಾನೇನು ಅಂದ್ಕೊಂಡು ಬರಿತಾ ಇದ್ದೀನೋ, ಇದು ಚೆನ್ನಾಗಿದೆ ಅಂದ ತಕ್ಷಣ ಅದು ಕೇಳಿದ ತಕ್ಷಣ ಅವ್ರಿಗೆ ಅದು ಅವ್ರ ಮುಖದಲ್ಲೇ ಅದು ಕಾಣಿಸುತ್ತೆ ನನಗೆ. ಕೆಲವು ಡೈರೆಕ್ಟರ್ಸ್ ನಾನು ಹೇಳೋದು, ಅವ್ರ ರಿಯಾಕ್ಷನ್ ಇದೇ ಬರುತ್ತೆ ನನಗೆ ಗೊತ್ತು. ಓಕೆ. ಅಂಥ ನಿರ್ದೇಶಕರುಗಳಲ್ಲಿ ತರುಣ್ ಕೂಡ ಒಬ್ಬರು. ಸೊ ಆ ಥರದ ಕಡಿಮೆ ಒಂದಷ್ಟು ನಿರ್ದೇಶಕರು, ಅವ್ರಗಳ ಜೊತೆ ಕೆಲಸ ಮಾಡುವಾಗ ಏನು ಒಂದು ಖುಷಿ, ಏನು ಎಕ್ಸ್ಟ್ರಾ ಖುಷಿ ಏನಿರುತ್ತೆ ಅಂದರೆ, ಇಂಥದ್ದೊಂದು ವಿಷಯನ ನಾನು ಕೊಟ್ಟರೆ ಸಮರ್ಥವಾಗಿ ಅದನ್ನು ರಿಸೀವ್ ಮಾಡ್ಕೋಬೇಕು. ಫಸ್ಟು ಅದು ಪ್ರೆಸೆಂಟ್ ಆಮೇಲೆ ಮಾಡೋದಿರಲಿ. ನಾನು ಏನು ಹೇಳ್ತಾ ಇದ್ದೀನೋ, ನಿನ್ನ ಅಂಗಿ ಬೆವರಲಿ ನಮ್ಮ ಅನ್ನ ಅಡಗಿದೆ ಅಂತ ಬರಿತೀನಿ. ನಿನ್ನ ಅಂಗಿ ಬೆವರಲ್ಲಿ ನಮ್ಮ ಅನ್ನ ಅಡಗಿದೆ, ಅಪ್ಪ ಐ ಲವ್ ಯು. ಅಂದರೆ ಏನರ್ಥ? ನೀನು ಬೆವರು, ನೀನು ಕಷ್ಟಪಟ್ಟರೆ, ನೀನು ದುಡಿದ್ರೆ ನಾವು ತಿಂತಾ ಇದ್ದೀವಪ್ಪ ಊಟ ಅಂತ ಅಪ್ಪನ ಬಗ್ಗೆ ಹೇಳೋದು. ಈ ಪೊಯೆಟ್ರಿ ಅರ್ಥನೇ ಆಗಲಿಲ್ಲ ಅಂದರೆ ನಾನೇನು ಮಾಡ್ಕೊಳ್ಳಿ ಅಲ್ವಾ? ಆ ಪೊಯೆಟ್ರಿ ಅರ್ಥ ಆಗುವಂಥವ್ರು ಸಾಲ, ನಾನು ಅದನ್ನು ಹೇಳ್ತಾ ಇರೋದು. ಆ ಥರದ ನಿರ್ದೇಶಕರುಗಳದು ಒಂದು ಕಡೆ ಆದರೆ, ಇನ್ನೊಂದು ನನಗೇನು ಗೊತ್ತಿಲ್ಲ ಗುರು, ನೀವು ನನಗೆ ಇದನ್ನು ಮಾಡಿಕೊಡಿ, ನೀವೇ ಮಾಡಿಕೊಟ್ಬಿಡಿ ಅಂತ ಅನ್ನೋ ವರ್ಗ ಒಂದು.
ಈ ವರ್ಗದ್ದಾದರೆ ನಾನು ಭಾಳ ಸುಲಭ, ನಾನೇನೋ ಬರೆದ್ರೆ ಇವನು ಎಂಜಾಯ್ ಮಾಡ್ತಾನೆ, ಅರ್ಥ ಮಾಡ್ಕೊತಾನೆ, ಇಷ್ಟಪಡ್ತಾನೆ, ಇಮ್ಮಿಡಿಯೇಟಾಗಿ ರಿಸೀವ್ ಮಾಡ್ತಾನೆ ಅಂತ. ಅದೊಂದು ವರ್ಗ ಇದೆಯಲ್ಲ, ನಂಗೆ ಗೊತ್ತಿಲ್ಲ ಬಾಸ್, ನೀವೇ ದಾರಿ ತೋರಿಸ್ಬೇಕು ಅಂತ. ಅವ್ರ ಹತ್ರ ನನಗೆ ನಾನೇ 100 ಸಲ ನಾನು ಜಡ್ಜ್ ಮಾಡ್ಕೋಬೇಕು. ಯಾಕೆಂದರೆ ಜಡ್ಜೇ ಇರಲ್ವಲ್ಲ ಎದುರುಗಡೆ, ನಾನೇ ಜಡ್ಜ್ ಮಾಡ್ಕೋಬೇಕು. ಸರಿ ನೋಡಪ್ಪ ಇದೇನು ಓಕೆನಾ, ನಂಗೆ ಗೊತ್ತಿಲ್ಲ ಬಾಸ್, ನೀವು ನೋಡಿ, ನೀವು ಓಕೆ ಹೇಳಿದ್ರೆ ಓಕೆ. ಆವಾಗ ಸ್ವಲ್ಪ ಜಾಸ್ತಿ ಜವಾಬ್ದಾರಿ ಜಾಸ್ತಿ ನಮಗೆ. ಸೊ ಆ ಥರದ ನಿರ್ದೇಶಕರುಗಳು, ಅಲ್ಲೂ ಸಕ್ಸಸ್ ಇದೆ, ಇಲ್ಲೂ ಸಕ್ಸಸ್ ಇದೆ. ಆ ಸಕ್ಸಸ್ ಅನ್ನೋದು ಯಾಕೆ ಬರುತ್ತೆ ಅಂದರೆ ಜವಾಬ್ದಾರಿಗಳಷ್ಟೇ. ಅಲ್ಲಿ ಜವಾಬ್ದಾರಿ ಜಾಸ್ತಿ ಇರೋ ಕಡೆನೇ ನಿಮ್ಮ ಕೆಲಸನೂ ಜಾಸ್ತಿ ಆಗುತ್ತೆ. ಕೆಲಸನೂ ಜಾಸ್ತಿ ಆಗುತ್ತೆ. ಆ ಥರ ಕೆಲಸ ಮಾಡೋದಷ್ಟೇ ಮುಖ್ಯ ನಮ್ಗೆ. ಇವೆಲ್ಲ ಏನೇ ಇದಿದ್ರೂ ಎಲ್ಲ ಫ್ರೆಂಡ್ಶಿಪ್ಪು, ರಿಲೇಷನ್ಶಿಪ್ ಎಲ್ಲ ಒಂದು ಕಡೆ ಇರುತ್ತೆ, ಕೆಲಸನೇ ಒಂದು ಕಡೆ ಇರುತ್ತೆ. ರೈಟ್. ಈಗ ಎಷ್ಟೋ ನಿರ್ದೇಶಕರುಗಳ ಜೊತೆ ಅಥವಾ ಬೇರೆ ಪರಿಚಯನೇ ಇರಲ್ಲ ನಮಗೆ. ಅವ್ರು ಯಾರೋ ಹೊಸಬ್ರು ಬರ್ತಾರೆ, ನಾನು ಹೊಸಬ, ಆಮೇಲೆ ಯಾರೋ ಅವರು ಅವರೇ ಸಿನಿಮಾಗೆ ಹೊಸಬ್ರು, ಅಂಥವ್ರಿಗೆ ನಾನು ಯಾಕೆ ಕಡಿಮೆ ಇದು, ನಾನು ಅದನ್ನು ಕಡಿಮೆ ಬರೋದು ಸಾಕು, ಹಿಂಗೆ ಬರೋದು ಸಾಕು, ಹಂಗೆ ಯೋಚನೆ ಮಾಡೋದೇ ಇಲ್ಲ. ರೈಟ್. ಅವನಿಗೂ ಅದೇ ನ್ಯಾಯ ಒದಗಿಸಬೇಕು. ಅಂಥ ಕೆಲಸ ಮಾಡಿದಾಗಲೇ ಪ್ರತಿಯೊಬ್ಬರಿಗೂ ಆ ಥರದೊಂದು ಸಕ್ಸಸ್ ಕೊಡೋಕ್ಕೆ ಸಾಧ್ಯ. ರೈಟ್. ಚಲನಚಿತ್ರ ಗೀತೆಗಳ ಹೊರತಾಗಿಯೂ ಕೂಡ ಆ ಪ್ರಕಾರಗಳಲ್ಲಿ ಇತ್ತೀಚೆಗೆ ಒಂದು ಹಾಡು ಬಿಡುಗಡೆ ಆಯಿತು. ಅದರಲ್ಲಿ ಸಾಹಿತ್ಯ ಮತ್ತು ಸಂಗೀತ ಕೂಡ ನೀವೇ ಕೊಟ್ಟಿದ್ರಿ ಮತ್ತು ನಿಮ್ಮದೇ ಚಾನೆಲ್ನಲ್ಲಿ, ನಿಮ್ಮದೇ ಸಂಸ್ಥೆಯ ಮುಖಾಂತರ ಅದನ್ನು ಬಿಡುಗಡೆ ಕೂಡ ಮಾಡಿದ್ರಿ. ಬಹಳ ಆಶ್ಚರ್ಯ ತಂದಿದ್ದೇನು ಅಂದರೆ ಅದು ಒಂದು ಇತಿಹಾಸ ಪುರುಷನ ಬಗ್ಗೆ, ಇಮ್ಮಡಿ ಪುಲಿಕೇಶಿ ಬಗ್ಗೆ. ನಮ್ಮ ಕನ್ನಡಿಗರದ್ದು ದೌರ್ಭಾಗ್ಯವೋ ಏನೋ, ನಾವು ನಮ್ಮ ಇತಿಹಾಸನ ಪಠ್ಯದಲ್ಲಿ ಓದೋದು ಬಹಳ ಕಮ್ಮಿ. ನಾನು ಅದನ್ನೇ, ನಮಗೆ ಒದ್ರಲ್ಲ ಅವ್ರ ಇತಿಹಾಸ ನಾವು ಓದಿದ್ವಿ, ನಾವು ಓದ್ವಲ್ಲ ಅವ್ರ ಇತಿಹಾಸ ಓದಲಿಲ್ಲ ಅಂತ. ಅಂದರೆ ಯುದ್ಧಗಳ ಬಗ್ಗೆ ನಮ್ಮ ಮಾತಾಡಿದ್ದು, ನಮಗೆ ಸಂಬಂಧವೇ ಇಲ್ಲದ ಯಾವುದೋ ಉತ್ತರ ಭಾರತದ ರಾಜನ ಯಾವುದೋ ಕಾಲದಲ್ಲಿ ಆಗಿ ಹೋದ ಕಥೆಗಳನ್ನು, ಘಟನೆಯನ್ನು ನಾವು ಯುದ್ಧಗಳನ್ನು ಓದಿದ್ವಿ. ಅದು ಇಸವಿ ಸಮೇತ. ಹೌದು. ನಮ್ಮ ನೆಲದಲ್ಲಿ ಆಳಿ ಹೋದ ರಾಜರು ಇಲ್ಲಿ ಇಡೀ ಉತ್ತರ ಭಾರತದವರೆಗೆ, ಅರಬ್ನವರೆಗೆ ಹೋದಂಥ, ಇರಾನ್ ತನಕ ಹೋದಂಥ 5ನೇ ಶತಮಾನದಲ್ಲಿ ಅಲ್ಲಿವರೆಗೂ ಹೋದಂಥ ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಮಗೆ ಪಠ್ಯಗಳಲ್ಲಿರೋದು 1 ಪ್ಯಾರ. ಮತ್ತು ಸಮಾಜಕ್ಕೆ ನಮಗೆ ಅಣ್ಣವ್ರದ್ದೊಂದು ಸಿನಿಮಾ ಅವಾಗ ಪುಲಿಕೇಶಿ ಬರಲಿಲ್ಲ ಅಂದಿದ್ರೆ ಇವತ್ತು ಪುಲಿಕೇಶಿ ಅನ್ನೋನು ಈಗ ಗೊತ್ತೇ ಇರ್ತಿರ್ಲಿಲ್ಲ. ಅವನು ಯಾರೋ ಯಾವುದೋ ಬೇರೆ ದೇಶದಲ್ಲಿ ಅಲ್ಲ, ಅವ್ನು ಯಾರೋ ಬೇರೆ ಇಂಡೋನೇಷಿಯಾನೋ ಟಿಬೆಟನೋ ಇರ್ಬೇಕು ಅನ್ಕೋತಿದ್ರೇನೋ. ಅಂದರೆ ಅಷ್ಟು ಅಪರಿಚಿತನ್ನ ಮಾಡಿಟ್ಬಿಟ್ಟಿದ್ವಿ. ನನಗೆ ಇನ್ನೂ ದುಃಖ ಆಗೋದು, ಅದಕ್ಕಿಂತಲೂ ದುಃಖ ಆಗೋದೇನೆಂದರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮಾಡಿರುವ ಕೆಲಸಗಳಿದೆಯಲ್ಲ, ಅದು ಒಂದು ದೊಡ್ಡ ಸರ್ಕಾರ ಮಾಡುವ ಕೆಲಸಕ್ಕೆ ಸಮ. ಅಂದರೆ ಒಂದು ದೊಡ್ಡ ಸರ್ಕಾರ ಅನ್ನೋದು ಬರೀ ಮೈಸೂರು ಸಂಸ್ಥಾನದಲ್ಲಿ ಅವ್ರು ಮಾಡಿದ ಕೆಲಸ, ಇಡೀ ದೇಶ ಮಾಡುವ ಕೆಲಸ, ದೇಶದ ಸರ್ಕಾರ ಮಾಡಬಹುದಾದ ಕೆಲಸ ಅವರು ಒಂದು ಸಂಸ್ಥಾನದಲ್ಲಿ ಮಾಡಬಹುದು. ಅದು ನಮ್ಮ ಜನಕ್ಕೆ ಇನ್ನೂ ಪರಿಚಯ ಮಾಡಲಿಲ್ಲ ಸರಿಯಾಗಿ. ನಿಜ, ಆ ಪರಿಚಯ ಆಗಬೇಕಿತ್ತು. ಇಮ್ಮಡಿ ಪುಲಿಕೇಶಿಯ ಬಗ್ಗೆ ನಮ್ಮ ಕರ್ನಾಟಕ ಬಲ ಸ್ನೇಹಿತ ಭುವನೇಶ್ ಇದ್ದಾರೆ, ಅವ್ರು ಆಗಾಗ ಸಿಗ್ತಿರ್ತಾರೆ. ಕನ್ನಡದ ನೀವೆಲ್ಲರೂ ಇದ್ದೀರಿ, ಭಾಳಷ್ಟು ಜನ ಇದ್ದೀರಿ ಇದರಲ್ಲಿ, ಕನ್ನಡದ ನಮ್ಮ ನಾಡು ನಮ್ಮ ಆಳ್ವಿಕೆ ಇದರಲ್ಲಿ. ಸೊ ಆ ಗೆಳೆಯರೆಲ್ಲ ಸಿಕ್ಕಾಕಿ ಹೇಳ್ತಾ ಇದ್ದಿದ್ದೆಲ್ಲ ಇಂಥದ್ದೇ ವಿಚಾರಗಳು. ಆಗ ಹಾಡು ಮಾಡಬೇಕು, ಏನಾದರೂ ಒಂದು ಹಾಡು ಈ ಥರದೊಂದು ವಿಷಯ ಹೇಳಬೇಕು ಅಂತ ಒಂದು ಚರ್ಚೆ ಬಂದಾಗ ನಾನೇನು ಹೇಳಿದೆ, ನಾನು ಮಾಡ್ತೀನಿ ಅದು ಅಂಥೇಳಿ ನಮ್ಮದೇ ಮ್ಯೂಸಿಕ್ ಬಜಾರ್ ಆಡಿಯೋ ಮೂಲಕ ಅದನ್ನು ಮಾಡಿದ್ವಿ. ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ. ಈ ಥರದ್ದು ಇನ್ನೂ ಮಾಡಬೇಕು ಮುಂದೆ. ಅದು ಗಂಗರಾಗಲಿ, ಕದಂಬರಾಗಲಿ, ಹೊಯ್ಸಳರು, ಆಮೇಲೆ ನಮ್ಮ ಬೇರೆ ಬೇರೆ ಮೈಸೂರು ಮಹಾರಾಜರ ಬಗ್ಗೆನೇ ಮಾಡಲಿಕ್ಕೆ ಎಷ್ಟೋ ಇದೆ. ಹೌದು ಹೌದು. ಅಲ್ಲ, ಇದು ಕನ್ನಡ ಚಿತ್ರರಂಗದ ಕೊಡುಗೆ ಬಹಳಷ್ಟಿದೆ. ಕನ್ನಡಿಗರಿಗೆ ಕರ್ನಾಟಕದ ಇತಿಹಾಸ ತಿಳಿಸೋದು, ಅದು ಅಣ್ಣವರ ಸಿನಿಮಾಗಳು, ಮಯೂರನಿಂದ ಹಿಡಿದು ಇಮ್ಮಡಿ ಪುಲಿಕೇಶಿಯಿಂದ ಹಿಡಿದು ರಣಧೀರ ಕಂಠೀರವ, ಇವೆಲ್ಲ ನಾವು ಕನ್ನಡಿಗರ ಇತಿಹಾಸನ ತಿಳ್ಕೊಂಡಿರೋದೇ ಸಾಕಷ್ಟು ಸಿನಿಮಾಗಳಿಂದ, ಟೆಕ್ಸ್ಟ್ ಬುಕ್ ಪಠ್ಯಗಳಿಂದ ಅಲ್ಲ. ಸೊ ಈ ರೀತಿಯ ಕೊಡುಗೆಗಳು ನಿಮ್ಮದು ಇನ್ನು ಮುಂದಕ್ಕೆ ಯಾವುದು ಬರ್ಬೋದು? ಮುಂದಿನ ದಿನಗಳಲ್ಲಿ ನಾನು ಏನು ಹೇಳ್ತೀನಿ, ಈಗ ನಮಗೆ ಶಿವಾಜಿ ಎಷ್ಟು ಮುಖ್ಯನೋ
ಛತ್ರಪತಿ ಶಿವಾಜಿ ಎಷ್ಟು ಮುಖ್ಯನೋ ಭಾರತ ದೇಶದ ಒಂದು ಇಡೀ ದೇಶದ ಅಗಲಕ್ಕೆ ಅಂತಂದಾಗ, ಹಾಗೆ ನಮಗೆ ಇಲ್ಲಿ ಪುಲಿಕೇಶಿ ಮುಖ್ಯ, ಮಯೂರವರ್ಮ ಮುಖ್ಯ, ಕೃಷ್ಣದೇವರಾಯರು ಮುಖ್ಯ, ಹೀಗೆ ಅನೇಕ ಮುಖ್ಯರು ಇದ್ದಾರೆ. ಇವರುಗಳ ಬಗ್ಗೆನೂ ಸಿನಿಮಾಗಳಾಗಬೇಕು. ಓಕೆ, ಇಲ್ಲಿ ನೀವು ನಿರ್ದೇಶನಕ್ಕೆ ಬರೋದಕ್ಕೆ ಇದು ಮುನ್ಸೂಚನೆ ಕೊಡ್ತಿದ್ದೀರಾ? ಖಂಡಿತ ನನಗೆ ಅಂಥ ಅದು ಅಂದರೆ ಈಗ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಇದೆಯಲ್ಲ, ರೈಟ್, ಪ್ಯಾನ್ ಇಂಡಿಯಾಗೆ ನಮ್ಮ ಪುಲಿಕೇಶಿ ತಲುಪಲಿ. ಯಾಕೆಂದ್ರೆ ಅವತ್ತು 5ನೇ ಶತಮಾನದಲ್ಲೇ ಕಾಶ್ಮೀರಕ್ಕೆ ತಲುಪಿದ್ದಾನೆ, ಮುಕ್ಕಾಲು ಭಾರತ ದೇಶವನ್ನು ಆಳಿದ್ದಾನೆ ಪುಲಿಕೇಶಿ ಹರ್ಷವರ್ಧನನ ಕಾಲದಲ್ಲಿ. ಯಾಕೆ ಇವಾಗ ಅವನು ಪ್ಯಾನ್ ಇಂಡಿಯಾ ಆಗಬಾರ್ದು ಅವನ ಸಿನಿಮಾ ಅಂತ. ಸೊ ಹೀಗೆ ಇಲ್ಲಿ ನಮ್ಮ ಸಂಸ್ಕೃತಿಯಲ್ಲಿದ್ದಂಥ ಇರುವಂಥ ಹಲಗಲಿ ಬೇಡರು ಬಗ್ಗೆ ಆಗ್ಬೋದು, ಭಾಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ ಇಲ್ಲಿ, ಅವರುಗಳ ಬಗ್ಗೆ ಆಗ್ಬೋದು. ಆ ಸಿನಿಮಾಗಳನ್ನು ಮಾಡೋದ್ರ ಮೂಲಕ ಕನ್ನಡದ ಕಥೆಗಳನ್ನು, ಕನ್ನಡದ ಕ್ರಾಂತಿಕಾರಿ ಕಥೆಗಳನ್ನು, ಈ ನೆಲದ ವಿಷಯಗಳನ್ನು ಪ್ಯಾನ್ ಇಂಡಿಯಾ ಮಾಡಬಹುದಾದ ಎಲ್ಲವೂ ಇಲ್ಲಿದೆ. ಅದಕ್ಕೆ ಸರಿಯಾದ ನಿರ್ಮಾಪಕರುಗಳು ಬಂದರೆ, ನಾನು ಏನು ನಿರ್ದೇಶನ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅನ್ನೋಕ್ಕಿಂತ ಅಂಥ ಸಿನಿಮಾಗಳಲ್ಲಿ ನಾನು ಭಾಗಿಯಾಗಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಥೆಂಟಿಸಿಟಿ ಸಿಗುತ್ತವಾಗ ಅಂತ. ಹೌದು ಹೌದು, ನಾವು ಹೆಚ್ಚು ಅದ್ರ ಮೇಲೆ ಪ್ರೀತಿಯಿಂದ ಕೆಲಸ ಮಾಡ್ತೀವಲ್ಲ, ಹೆಚ್ಚು ಓದ್ಕೋತೀವಿ, ಕಲ್ತ್ಕೋತೀವಿ, ತಿಳ್ಕೊತೀವಿ, ಮಾಡ್ತೀವಿ ಅಂತ. ನಾಗೇಂದ್ರ ಪ್ರಸಾದ್ ಅವರೇ, ನಿಮ್ಮ 30 ವರ್ಷದ ಸಿನಿ ಪಯಣ, ಅದ್ರ ಬಗ್ಗೆ ಮಾತಾಡೋದಕ್ಕೆ 60 ನಿಮಿಷ ಅಂತೂ ಸಾಕಾಗೋದಿಲ್ಲ. ಬಟ್ ಏನು ಮಾಡೋಣ, ತಾರಾಂತರಂಗದ ಅವಧಿ 60 ನಿಮಿಷಗಳಾಗಿರೋದ್ರಿಂದ ಇವಾಗ ಇವತ್ತಿನ ನಮ್ಮ ಮಾತುಕತೆ ಮುಗಿಸುವ ಸಮಯ ಬಂದಿದೆ. ಮತ್ತೊಮ್ಮೆ ನಿಮಗೆ 50ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಎಲ್ಲ ಪ್ರೇಕ್ಷಕರ ಪರವಾಗಿ ಕೋರ್ಕೊಳ್ತೀನಿ. ನನ್ನ ಮಾತಲ್ಲಿ ಎಷ್ಟು ಏನು ಬೇರೆ ಬೇರೆ ರೆಫರೆನ್ಸ್ಗಳಿದ್ದು ಎಲ್ಲವೂ ಕೂಡ ಭಾಳ ವಾಸ್ತವವಾಗಿ ನನ್ನ ಮನಸ್ಸಿನ ಜೊತೆ ನೀವು ಮಾತಾಡಿದಿರಿ. ನನ್ನ ಅನಿಸಿಕೆಗಳನ್ನು ಯಾವುದೇ ಹಿಂಜರಿಕೆ ಇಲ್ಲದೆ ಏನೂ ಇಲ್ಲದೆ ನಾನು ಭಾಳ ಸ್ಪಷ್ಟವಾಗಿ ನಿಮ್ಗೆ ಹೇಳಿದ್ದೀನಿ. ಇದರ ಮೂಲಕ ಇದನ್ನು ಕಾರ್ಯಕ್ರಮ ನೋಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೆ ನಾನು ಇನ್ನಷ್ಟು ಹತ್ತಿರ ಆಗಿದೆ ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಥ್ಯಾಂಕ್ ಯು. ಮತ್ತು ಮತ್ತೊಮ್ಮೆ ನಮ್ಮ ದೂರದರ್ಶನಕ್ಕೆ, ಚಂದನ ವಾಹಿನಿಗೆ ನಿಮ್ಮನ್ನು ಆಹ್ವಾನ ಮಾಡ್ತೀವಿ. ಆವಾಗಲೂ ಕೂಡ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಧನ್ಯವಾದ. ಇಲ್ಲಿಯವರೆಗೂ ಕನ್ನಡ ಚಿತ್ರರಂಗದ ಖ್ಯಾತ ಗೀತರಚನೆಗಾರ ಶ್ರೀ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರ ಸಂದರ್ಶನವನ್ನು ನೋಡಿದ್ರಿ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.